ಗಜಾನನೌ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ ಗುರುಗಣಾಧಿಪತಯೇ ನಮಃ. ಧರ್ಮ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ಕಿಷ್ಕಿಂಧ ಕಾಂಡವನ್ನು ಮುಗಿಸಿದ್ದೇವೆ. ವಾಯುಪುತ್ರನಾದಂತಹ ಆಂಜನೇಯ ಮನೋವೇಗ ಮತ್ತು ವಾಯುವೇಗ ಇದನ್ನು ಸಮೀಕರಿಸಿ ಅನುಷ್ಠಾನ ಮಾಡಿ ಶ್ರೀರಾಮಚಂದ್ರಮನ ಪಾದಮೂಲದಿಂದ ಹೊರಟಂತಹ ರಾಮದೂತ, ರಾಮದಾಸ, ರಾಮಭಕ್ತ ಅಥವಾ ರಾಮನ ಕೋದಂಡದಿಂದ ಹೊರಟಂತಹ ಮೊದಲ ಮಾರ್ಗಣ ಅಂತ ತಿಳಿಬೇಕು, ಬಾಣ ಅಂತ ತಿಳಿಬೇಕು. ಲಂಕೆಗೆ ಹೊರಟದ್ದಿದು ರಾಮ ಸಂದೇಶವನ್ನು ಹೊತ್ತು ರಾವಣ ನಿಗ್ರಹಕ್ಕೆ ಹೊರಟ ರಾಮನ ಮೊದಲ ಬಾಣ, ರಾಮಬಾಣ ಇದು. ನಾವು ಇವತ್ತು 45ನೇ ಸಂಚಿಕೆಯಲ್ಲಿ ಸುಂದರಕಾಂಡವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಮಹೇಂದ್ರಾಚಲವನ್ನು ಮೆಟ್ಟಿ ಹಾರಿದ ಹನುಮಂತ. ರಾಮಾಯಣದ 7 ಕಾಂಡಗಳು ಏನಿದೆ, ಇದರಲ್ಲಿ ಸುಂದರಕಾಂಡ ಅತ್ಯಂತ ಪವಿತ್ರವಾದದ್ದು. ನಷ್ಟಪ್ರಾಪ್ತಿಗೆ ಅಥವಾ ವಂಶ ವೃದ್ಧಿಗೆ, ವಂಶ ಪಲ್ಲವಿಸಬೇಕಿದ್ರೆ ಸುಂದರಕಾಂಡದ ಪ್ರವಚನ, ವಾಚನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಇಡೀ ರಾಮಾಯಣವೇ ಶ್ರೇಷ್ಠ. ಅದರ ವಾಚನ ಪ್ರವಚನದಿಂದ ಅತುಲ ಪುಣ್ಯ ಇದೆ. ಇಂತಹ ಪುರಾಣ ಕಾವ್ಯಗಳಲ್ಲಿ ದೇವರ ಮಹಿಮೆಯಲ್ಲಿ ಒಂದು ಅಕ್ಷರ ಕೇಳಿದರೆ ಸಾಕು. ಅದರಲ್ಲಿಯೂ ರಾಮಾಯಣದಲ್ಲಿ ಸುಂದರಕಾಂಡ ಎನ್ನುವಂಥದ್ದು ಅತ್ಯಂತ ಪವಿತ್ರ. ರಾಮದೇವರು ಕಳಕೊಂಡಂತಹ ತನ್ನ ಮಡದಿ ಸೀತೆಯ ಅನ್ವೇಷಣೆ ಆದಂತಹದ್ದು ಸುಂದರಕಾಂಡ. ರಾಮ ಸಂದೇಶ ಲಂಕೆಗೆ ಹೋದದ್ದು ಸುಂದರಕಾಂಡ. ಸೀತೆಯ ಇರವಿನ ಸಂದೇಶ ಬಂದದ್ದು ಸುಂದರಕಾಂಡ. ಮುದ್ರೆಯುಂಗುರ ಹೋದದ್ದೋ, ಚೂಡಾಮಣಿ ಬಂದದ್ದೋ, ಲಂಕೆ ಸುಟ್ಟದ್ದೋ, ಅಲ್ಲಿ ಅಧರ್ಮವನ್ನು ನಾಶ ಮಾಡಿದ್ದು. ನಮ್ಮಲ್ಲೊಂದು ಕ್ರಮ ಉಂಟು ಕೃಷಿಯಲ್ಲಿ. ಒಂದು ಹೊಂಡ ತೆಗೆದರೆ ಅದಕ್ಕೆ ಇಲ್ಲಿ ಬೆಂಕಿ ಹಾಕಿ ಸುಡುವುದು. ಆ ಭೂಮಿಯಲ್ಲಿರುವ ನಂಜೆಲ್ಲ ಹೋಗಬೇಕು. ಆಮೇಲೆ ಬೀಜವಾಪನ ಮಾಡಿದರೆ ಒಳ್ಳೆ ಫಲ ಬರುವಂಥದ್ದು. ಒಂದು ಗೆಡ್ಡೆಯ ಗಿಣ್ಣನ್ನು ನಾವು ಭೂಮಿಯಲ್ಲಿ ನೆಡುವುದಿದ್ದರೆ ಅದಕ್ಕೆ ಕಸ ಹಾಕಿ ನಾವು ಸುಡುತ್ತೇವೆ. ಆಮೇಲೆ ಬೀಜವಾಪನ ಮಾಡುತ್ತೇವೆ. ಅದು ಕದಳಿ ಇರಬಹುದು ಅಥವಾ ಗೆಣಸು ಇರಬಹುದು, ಯಾವುದು ಇರಬಹುದು. ಕಂದಮೂಲಗಳನ್ನು, ಭೂಮಿಯ ಅಡಿಯಲ್ಲಿ ಸಿಗುವಂತಹದ್ದು ಕಂದಮೂಲಗಳು. ಅದೇ ರೀತಿ ಲಂಕೆಯಲ್ಲಿ ದಾರ್ಷ್ಟ್ಯ, ರಾವಣನ ಸ್ತ್ರೀ ಲಂಪಟತನ ಇರ್ಬೋದು, ದುರ್ನಡತೆ ಇರ್ಬೋದು, ಅವನ ಕಾಮುಕತನ, ಏನು ಕಾಮತಂತ್ರ ಪ್ರಧಾನವಾದಂತಹ ಜೀವನ, ಈ ಕೆಟ್ಟದ್ದನ್ನು, ಈ ನಂಜನ್ನು, ಈ ಕೊಳಕನ್ನು ಸುಡಬೇಕು. ಅದಕ್ಕೆ ಈ ಕಾಂಡದಲ್ಲಿ ಹನುಮಂತ ಲಂಕಾದಹನ ಬಂದಿದ್ದಾನೆ. ಕೆಟ್ಟದ್ದನ್ನೆಲ್ಲ ಸುಟ್ಟಿದ್ದಾನೆ. ಆಮೇಲೆ ರಾಮ ಹೋಗಿ ಅಲ್ಲಿ ಧರ್ಮದ ಬೆಳೆಯನ್ನು ಬೆಳೆಸ್ತಾನೆ, ಧರ್ಮದ ಬೀಜವಾಪನ ಮಾಡ್ತಾನೆ. ಹನುಮಂತ ಹೋಗಿ ಲಂಕಾದಾನ ಮಾಡಿದ್ದರಿಂದಲೇ ವಿಭೀಷಣನ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗಿದೆ. ಇನ್ನು ರಾವಣನ ಸಹೋದರನಾಗಿ ನಾನಿಲ್ಲಿರುವುದಲ್ಲ, ನಾನು ರಾಮನ ಜೊತೆಗೆ ಧರ್ಮದ, ದೇವರಲ್ಲಿ ಬೇಡಿದ್ದದನ್ನೇ ಬ್ರಹ್ಮನಲ್ಲಿ, ಸದಾ ಧರ್ಮದಲ್ಲಿ ನನ್ನ ಮನಸ್ಸು ಜಾಗೃತವಾಗಿರುವಂತೆ ಮಾಡಬೇಕು. ಆ ಕಾರಣದಿಂದ ಬ್ರಹ್ಮ ತಥಾಸ್ತು ಅಂತ ಹೇಳಿ ಅವನಿಗೆ ಚಿರಂಜೀವತ್ವವನ್ನು ಕೊಟ್ಟದ್ದು. ಧಾರ್ಮಿಕ ಜಾಗೃತಿ ಯಾರತ್ರ ಉಂಟೋ, ಧಾರ್ಮಿಕ ಪ್ರವೃತ್ತಿ ಯಾರತ್ರ ಉಂಟೋ ಅಂಥವರು ಚಿರಂಜೀವಿಯಾಗಬೇಕು, ಉಳಿದವರು ಅಲ್ಪಾಯುಷಾಗಿರ್ಬೇಕದು. ಹಾಗಾದ ಕಾರಣ ಈ ಸುಂದರಕಾಂಡ ಅತ್ಯಂತ ಪವಿತ್ರ, ಅತ್ಯಂತ ಶ್ರೇಷ್ಠ, ಅತ್ಯಂತ ಪೂಜನೀಯ. ಹನುಮಂತನಿಗೆ ನಿಜವಾಗಿ ಹೆಸರು ಸುಂದರ ಅಂತ. ಬೇರೆ ಎಲ್ಲ ಕಾಂಡಗಳಲ್ಲಿಗೂ ಬಾಲಕಾಂಡ ಇರಬಹುದು, ಅಯೋಧ್ಯಾಕಾಂಡ ಇರಬಹುದು, ಅರಣ್ಯಕಾಂಡ ಇರಬಹುದು, ಕಿಷ್ಕಿಂಧ ಕಾಂಡ ಇರಬಹುದು, ಯುದ್ಧಕಾಂಡ ಇರಬಹುದು, ಹೀಗೆ ಉತ್ತರಕಾಂಡ ಇರಬಹುದು. ಇದಕ್ಕೆ ಎಲ್ಲದಕ್ಕಿಂತ ರಾಮ ಅವತರಿಸಿದ ಕಾಂಡ ಅಲ್ಲ, ರಾಮ ನಿರ್ಯಾಣ ಹೊಂದಿದ ಕಾಂಡ ಅಲ್ಲ, ರಾವಣಾದಿಗಳನ್ನು ವಧೆ ಮಾಡಿದ ಕಾಂಡವನ್ನು ಹೇಳಲಿಲ್ಲ. ಹನುಮಂತನಿಗೆ, ತನ್ನ ಭಕ್ತನಿಗೆ ಭಗವಂತ ಕೊಟ್ಟದ್ದೇನು, ಇದನ್ನು ಸುಂದರ ಕಾಂಡ, ಚೂಡಾಮಣಿ ಕಾಂಡ ಹೇಳಲಿಲ್ಲ, ಮುದ್ರೆಯುಂಗುರ ಕಾಂಡ ಹೇಳಲಿಲ್ಲ. ಇದು ಹನುಮಂತನ ಹೆಸರು
ಸುಂದರಕಾಂಡ. ಇದು ಭಗವಂತ. ಯಾರು ಭಗವಂತನನ್ನು ಹೊರ್ತಾರೆ ಅವರನ್ನು ಭಗವಂತ ಹೊರ್ತಾನೆ. ದೇವರು ಗರುಡ ವಾಹನನೂ ಹೌದು, ಗರುಡ ಧ್ವಜನೂ ಹೌದು. ಇದು ನಮಗೆ ಗೊತ್ತಿರಬೇಕು. ಶಿವ ವೃಷಭ ವಾಹನನೂ ಹೌದು, ವೃಷಭ ಧ್ವಜನೂ ಹೌದು. ಅದಕ್ಕೆ ಈ ಕಾಂಡಕ್ಕೆ ವಿಶೇಷವಾದ ಮೌಲ್ಯ ಇದೆ. 45ನೇ ಸಂಚಿಕೆಯನ್ನು ಪ್ರವೇಶ ಮಾಡೋಣ. ಸುಂದರಕಾಂಡದ ಮೊದಲ ಸಂಧಿಯಲ್ಲಿ ನಾವಿದ್ದೇವೆ. ಸುರಪನ ಪವನ ಜನ ಪರಿಯನು ಪರಿಕಿಸಲು ನಿರ್ಮಿಸಿದ ಸುರಸೆಯನು ವಿರಸೆಯನು ಮಲೆವ ಮಗಾತಿ ಬಲಭಟರ ಮರುತ ಜನ ಸರಣಿಯನು ತಡೆ ಹೋಗಿರದೆ ನೀನದವಳ ಕಡುಗನು ಬೆರಸಿದಳು ಭೈರವನ ತಾಯವೋ ಲಂಜನ ಸುತನಾಗ ಸುರಪನ ಪವನ ಜನ ಪರಿಯ ಪರಿಕಿಸಲು ಓ ಹನುಮಂತನ ಸಾಮರ್ಥ್ಯ ಮತ್ತು ಸಾಧ್ಯತೆಯನ್ನು ಪರೀಕ್ಷಿಸಬೇಕು ಅಂತ ಇಂದ್ರನಿಗೆ ಕಂಡಿತು. ಒಳಗಿಂದ ಅವನಿಗೊಂದು ಹೆದರಿಕೆ. ನಾವು ಹೇಳೋದಿಲ್ಲ, ಪುಕ್ಕು ಪುಕ್ಕು ಹೇಳೋದು ಅಂತ. ಆಗ್ತದೋ ಇಲ್ವೋ, ರಾವಣನನ್ನು ಕೊಲ್ಲಿಕ್ಕೆ ಆಗದೇ ಇದ್ರೆ ಬಂಧನ ವಿಮೋಚನೆ ಆಗುವುದು ಹೇಗೆ? ಈ ಕಾರಣಕ್ಕೆ ಅವನ ಶಕ್ತಿಯನ್ನು ಪರೀಕ್ಷೆ ಮಾಡೋಣ. ಅವಾಗ ನಮಗೆ ಮತ್ತೂ ಆತ್ಮವಿಶ್ವಾಸ ಜಾಗೃತಿ ಆಗ್ತದೆ ಅಂತ. ಇಲ್ಲದಿದ್ದರೆ ಬಹಳ ದೊಡ್ಡ ಭರವಸೆಯನ್ನಿಟ್ಟುಕೊಳ್ಳೋದು, ಕೊನೆಗೆ ನಾವು ಆ ಭರವಸೆಯಿಂದ ವಂಚಿತರಾಗುವುದು. ಮೊದಲೇ ತಿಳ್ಕೊಳ್ಳುವ ಕುತೂಹಲ. ಹಾಗೆ ಸುರಸೆ ಎಂಬಂತಹ ಒಬ್ಬಾಕೆಯನ್ನು ಅವ ಮಾಯೆಯಿಂದ ಸೃಷ್ಟಿಸಿದ ಅಂತ ಇಲ್ಲಿ ಹೇಳ್ತಾರೆ. ಬೇರೆ ರಾಮಾಯಣದಲ್ಲಿ ಸುರಸೆ ಎನ್ನೋಳು ನಾಗಮಾತೆ, ಪನ್ನಗ ಮಾತೆ ಅಂತ ಉಲ್ಲೇಖ ಬಂದಿದೆ. ಅದು ಸುರಸೆ ಎನ್ನುವ ಹೆಸರು ಸರಿ. ನೀನು ಹೋಗಿ ಹನುಮಂತನ ದಾರಿಯನ್ನು ಅಡ್ಡಗಟ್ಟು ಸುರಸೆ ಭೈರವನ ತಾಯಿಯೋ ಎನ್ನುವಂತೆ ಆಂಜನೇಯನ ಬಳಿಗೆ ಬರ್ತಾಳೆ. ಇಂದ್ರನಿಂದ ನಿರ್ದೇಶಿತಳಾಗಿ, ಇಂದ್ರ ಸೃಷ್ಟಿಯನ್ನು ಬರ್ತಾಳೆ. ದೇಹವನ್ನು ವಿಶಾಲವಾಗಿ ಗರಿಷ್ಠ ಪ್ರಮಾಣದಲ್ಲಿ ಬೆಳೆಸ್ತಾಳೆ. ಭೈರವ ಸದೃಶವಾಗಿ ಎಲ್ಲಿಗೆ ಹೋಗುತ್ತಿ ಕಪ್ಪಿ ನಿಲ್ಲು ಅಂತ ತಡೀತಾಳೆ. ನೀನು ನನ್ನ ಊಟ ಇವತ್ತು, ನನ್ನ ಆಹಾರಕ್ಕೆ ನಿನ್ನನ್ನು ತಿಂದು ಹೊಟ್ಟೆಗಿಳಿಸ್ತೇನೆ ನಾನು, ಯಾರೋ ನೀನು ಅಂತ. ಹಾಗೆ ಮಣಿಕಟ್ಟಿನಿಂದ ಹಿಡಿದು ಹೊರಕ್ಕೆ ನಿಂತ ಹೆಕ್ಕತ್ತಿಗೆ ಹೊಡೆದಳಂತೆ ಹನುಮಂತನಿಗೆ. ಹಲ್ಲು ಉದುರುವಂತೆ ಎಡಮುಷ್ಟಿಯಿಂದ ಹೊಡೆದು ಪಕ್ಕಕ್ಕೆ ಎರಗಿನಂತೆ ವಜ್ರ ಶರೀರಿಯಾದಂಥ ಹನುಮಂತನಿಗೆ ಇದು ಯಾವುದು ಲಕ್ಷ್ಯ ಅಲ್ಲ. ಎಂತಹ ವಿರೋಧವನ್ನು ವಿಡ್ಡೂರವನ್ನು ನಿವಾರಿಸಿ ಸಾಗುವುದಕ್ಕೆ ಹನುಮಂತ ಸಂಕಲ್ಪ ಮಾಡಿದ್ದಾನೆ. ಇಲ್ಲಿ ಅವನಿಗೆ ಲಕ್ಷ್ಯವೇ ಇಲ್ಲ, ರಾಮಾನುಗ್ರಹ ಇದೆ. ಹಾಗೆ ಹನುಮಂತನನ್ನು ನುಂಗ್ಲಿಕ್ಕೆ ಆರ್ಭಟಿಸುತ್ತಾ ತನ್ನ ಬಾಯಿಯನ್ನು ಗುಹೆಯ ಹಾಗೆ ಅವರು ವಿಸ್ತರಿಸಿದ್ಲು, ತೆರೆದ್ರು, ಅಗಲ ಮಾಡಿದ್ಲು. ಅದನ್ನು ಕಂಡು ಆಂಜನೇಯ ಅವನನ್ನು ದಾಟಿ ತಪ್ಪಿಸಿಕೊಂಡ. ಆಕಾಶದಲ್ಲಿ ಅವ ಬೇಕಾದಾಗೆ ಕುಸ್ತಿ ಮಾಡ್ತಾನೆ, ತಪ್ಪಿಸಿಕೊಳ್ತಾನೆ. ಪುನಃ ಮುಷ್ಟಿಯಿಂದ ಹೊಡೆದು ಆಕಾಶಕ್ಕೆ ಹಾರಿದ. ಹೊಡಿತಾನೆ ಇವಳಿಗೆ, ಆದರೂ ಅವಳು ಬಿಡುವುದಿಲ್ಲ, ಯಾಕೆ ಮಾಯೆ. ಓಕುಳಿ ಆಟವೆಂಬಂತೆ ಹಾರಿದ. ರಕ್ತದಿಂದ ದೇವತೆಗಳು ನೆನೆದ್ರಂತೆ. ಈ ರಾಕ್ಷಸಿಯ ಜೊತೆಗೆ ಹನುಮಂತನ ಕಾದಾಟದಲ್ಲಿ ದೇವಲೋಕ ವ್ಯಾಪಿಯಾಗಿ ರಕ್ತ ಹಾರಿತು. ಆಗಲಿಲ್ಲ, ಮತ್ತು ಇವಳು ಸಾಯುವುದಿಲ್ಲ. ಸಿಟ್ಟು ಬಂತವನಿಗೆ. ಹೀಗೆ ನಾನು ಮಾಡ್ತಾ ಕೂತ್ರೆ ದಿವಸ 3 ಇರುವುದು, ಸೀತಾನ್ವೇಷಣೆ ಆಗಬೇಕು, ಇದಾಗಲಿಲ್ಲ. ಇವಳೊಟ್ಟಿಗೆ ಇನ್ನು ಆಟ ಆಡೋದು ಬೇಡ ಅಂತ ಅವಳ 2 ಕಾಲನ್ನು ಹಿಡಿದು ಅವ ಹೀಗೆ ಬಾಳೆಯನ್ನು ಬಗಿದಂತೆ ಅವ ಬಗದ. 1 ಕಾಲನ್ನು ಎತ್ತಿ ಎಸೆದಿರಂತೆ ಅದು ಆಕಾಶ ದೇವೇಂದ್ರನ ರಾಜಧಾನಿಯ ಸುಂದರ ಸುಳೆಗೇರಿಯಲ್ಲಿ ಹೋಗಿ ಬಿತ್ತಂತೆ. ಸುರಸೆಯ ಒಂದು ದೇಹದ ಅರ್ಧ ಭಾಗ ದೇವತೆಗಳೆಲ್ಲ ಬೊಬ್ಬೆ ಹಾಕಿದ್ರು. ಮತ್ತೊಂದು ಭಾಗ ಎಲ್ಲಿಗೆ ಬಿತ್ತು, ಏನಾಯ್ತು ಕೇಳೋಣ. ಹಾರವಿಸಿದನು ಹನುಮನು ಪಟೇಗೆ ಗಾರು ಸರಿಯಿಲ್ಲೆಂದು ನಭದ ಸರೋರು ಹಾಸನ ಮುಖ್ಯ ದಿವಿಜರು ದೇವ ಮುನಿನಿಕರ ಸೇರುವುದು ನಮಗಿಲ್ಲು ಸುಖ ಸಂಪೂರಣದ ಫಲವೆನುತ ಸುಮನೋ ಬೇರಿಗಳ ಹೊಯ್ಸಿದರು ಸುರಪುರಗಳಲ್ಲಿ ಸುರನಿಕರ ಆ ದೇವಲೋಕಕ್ಕೆ ಬಿದ್ದಂತಹ ಇದಳ ಅರ್ಧ ದೇಹ
ದೇವತಾ ಸ್ತ್ರೀಯರೇನೋ ಹೆದರಿದ್ರು, ಇಂದ್ರನಿಗೆ ಸಂತೋಷ ಆಯಿತು. ಓಹ್, ನಾನು ನಿರ್ಮಾಣ ಮಾಡಿ ಕಳುಹಿಸಿದ ಭೈರವ ಸದೃಶವಾದಂಥ ಮೃತ್ಯು ದೇವತೆಯಂತೆ ಇದ್ದಂತಹ ಸುರಸೆಯನ್ನೇ ಹನುಮಂತ ಪುಡಿಗುಟ್ಟಿದ್ದಾನೆ. ಸಂತೋಷ ಆಯಿತಂತೆ ಅವರಿಗೆಲ್ಲ. ಹಾಗನ ಸೀತಾನ್ವೇಷಣೆ, ರಾವಣಾದಿಗಳಲ್ಲಿ ಬಂದಂತಹ ವಿರೋಧವನ್ನು ವಿಡ್ಡೂರವನ್ನು ನಿವಾರಿಸುವುದಕ್ಕೆ ಹನುಮಂತ ಸರ್ವಶಕ್ತರಿದ್ದಾನೆ ಅಂತ ಅವರಿಗೆ ಸಂತೋಷ ಆಯಿತಂತೆ. ನಮಗಿನ್ನು ಸುಖ ಖಂಡಿತ ಸಿದ್ಧಿ ಆಗ್ತದೆ. ಸ್ವರ್ಗಲೋಕದ ಪಟ್ಟಣದಲ್ಲಿ ನಗಾರಿಯನ್ನು ಹೊಡೆದ್ರು, ಮಂಗಲವಾದ್ಯವನ್ನು ಅವರು ಬಾರಿಸಿದರು. ನಾವು ರಾವಣ ಬಂಧನದಿಂದ ಮುಕ್ತರಾಗ್ತೇವೆ. ಸಮೃದ್ಧ ಬಲಶಾಲಿಗೆ ಅಸಾಧ್ಯವಾದುದು ಯಾವುದು ಅಂತ ಇಂದ್ರ ಆಲೋಚನೆ ಮಾಡಿದ. ದೇವತೆಗಳು ಚದುರಿದ್ರು. ಇಂದ್ರನ ಹೊಗಳಿಕೆಯ ಮಾತು ಇದು. ಶಿವನ ಮೈದುನನಾದಂತಹ ಮೈನಾಕ ಸಮುದ್ರದ ಒಳಗಿನಿಂದ ಎದ್ದು ಬಂದು ಪ್ರತ್ಯಕ್ಷನಾದ. ಹನುಮಂತನ ಸಾಮರ್ಥ್ಯ ಗೊತ್ತಾಯಿತು. ಒಂದು ಕಡೆಯಲ್ಲಿ ಕವಿ ಹೇಳ್ತಾನೆ, ಈ ಸಾಮರ್ಥ್ಯದಿಂದ ಮತ್ತೊಂದು ಏನು ರಾಕ್ಷಸನನ್ನು ಎತ್ತಿ ಎಸೆದಿದ್ದಾನೆ ಅದನ್ನು ಇನ್ನೊಂದು ಕಡೆಯಲ್ಲಿ ಹೋಗಿ ಬೀಳುತ್ತದೆ. ಅದು ಕಪಿಗಳಿಗೆ ಸಂತೋಷ ಆಗ್ತದೆ. ಹನುಮಂತ ಭಾರಿ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾನೆ ನೋಡಿ, ಆಕಾಶದಲ್ಲಿ ರಕ್ತ ಹಾರುತ್ತದೆ, ದೇವತೆಗಳ ಮಂಗಲವಾದ್ಯ ಮೊಳಗುತ್ತಾ ಉಂಟು, ದೇವಲೋಕದಲ್ಲಿ ಶುಭದ ಮುನ್ಸೂಚನೆ ಉಂಟು ಅಂತ ಕಪಿಗಳಿಗೆ ಸಂತೋಷ ಆಗ್ತದೆ. ಆದರೆ ಸಮುದ್ರದ ಅಡಿಯಲ್ಲಿ ಅವಿತು ಕುಳಿತ ಮೈನಾಕ ನಾಮಕನಾದಂಥ ಪರ್ವತ ಬೇರೆದ್ದು ಬರ್ತದೆ. ಹನುಮಂತನ ಹತ್ರ ಮಾತಾಡ್ತಾನೆ. ಈತನೀಗ ನಿಲಜನಲ್ಲ ಪುರುಗೂತ ಹೊಗಳಿದ ಸುಬಟ, ಈತ ತಾತನುರೇಗಿ ಈತನ ತಾತನುರೆ ಸಲಗಿದ ಶರೀರ ವಿಧಿಗಲ ಎನ್ನುತ್ತಾಗ, ವಾತ ಸರಣಿಯಲಿ ಬಹವಾತ ಜನನಿ ದೀರ್ಗೊಂಬ ಸೌರಂಭಾತಿಶಯದಲ್ಲಿ ಬೆಳೆದ ನಂಬರಕ್ಕಾಗಿ ಮೈನಾಕ ಬೆಳೆದ ಮೈನಾಕ. ಮೈನಾಕ ಪರ್ವತ, ಅದು ಆ ಪರ್ವತಕ್ಕೆ ಅಭಿಮಾನಿ ದೇವತೆ ಮೈನಾಕ. ಇವನು ಈ ರೆಕ್ಕೆ ಇರುವ ಕಾರಣ ಓಡಾಡ್ತಾ ಇದ್ದ ಆಚೆ ಈಚೆ. ಇಂದ್ರ ವಜ್ರಾಘಾತದಿಂದ ಹೊಡಿತಾನೆ ಮೈನಾಕನಿಗೆ. ವಾಯು ಅದನ್ನು ಸಮುದ್ರದ ತಾಳಕ್ಕೆ ಕೊಂಡೋಗಿ ಹಾಕ್ತಾನೆ. ಇಂದ್ರನ ವಜ್ರಾಘಾತದಿಂದ ಆ ಪರ್ವತ ಪುಡಿಯಾಗದಂತೆ ಮಾಡಿದವ ವಾಯು. ಹಾಗೆ ಬಿದ್ದಂತಹ ಮೈನಾಕ ಪರ್ವತ ಪಾತಾಳದಿಂದ ಭೂತಳಕ್ಕೆ ಬರುವಂತಹ ಒಂದು ಮಾರ್ಗ ಇದೆ, ದ್ವಾರ ಇದೆ ಈ ದಕ್ಷಿಣ ಸಮುದ್ರದಲ್ಲಿ. ಅವರು ಭೂತಳಕ್ಕೆ ಬರ್ತಾರೆ ಹಿಂಸೆ ಕೊಡಲಿಕ್ಕೆ. ಆ ದ್ವಾರವನ್ನು, ಆ ರಂಧ್ರವನ್ನು ಮೈನಾಕ ಪರ್ವತ ಮುಚ್ಚಿದೆ. ಅದು ಮುಚ್ಚಳದ ಆಕೃತಿಯಲ್ಲಿ ಹೋಗಿ ಆ ದ್ವಾರಕ್ಕೆ ನಿಲ್ತದೆ. ಅದು ಭೂಲೋಕಕ್ಕೆ ಒಂದು ರೀತಿಯಿಂದ ರಕ್ಷಣೆ, ಪಾತಾಳದ ರಾಕ್ಷಸರು ಬಾರದಂತೆ. ಈ ರೀತಿ ಮೈನಾಕನಿಗೆ ಇಂದ್ರಾಘಾತದಿಂದ ಸಂರಕ್ಷಣೆ ಮಾಡಿದವ ವಾಯುದೇವ. ಅವನಿಗಾಯಿತು, ಬರುವಂತರದ್ದು ವಾಯುಕುಮಾರ ಮಾತ್ರ ಅಲ್ಲ, ರಾಮಭಕ್ತ. ವಾಯುಕುಮಾರ ನನ್ನನ್ನು ಉಳಿಸಿದ್ದಾನೆ. ಆ ವಾಯುವಿನ ಮಗ ಬರುವಾಗ ನಾನೀಗ ಅವನಿಗೆ ಸೇವೆ ಮಾಡಿದರೆ, ಅವನ ಆಯಾಸ ನಿರ್ವಹಣೆ ಮಾಡಿದರೆ, ಇದು ವಾಯುವಿಗೆ ಮಾಡುವಂತಹ ಗೌರವವೂ ಹೌದು, ಉಪಚಾರವೂ ಹೌದು. ನನಗೆ ತಂದೆಯ ಸ್ಥಾನದಲ್ಲಿದ್ದಾನೆ ವಾಯು. ಯಾಕೆ? ನನಗೆ ರಕ್ಷಣೆ ಕೊಟ್ಟಿದ್ದಾನೆ ಅವ. ವಾಯುವಿನ ಅನುಗ್ರಹದಿಂದ ಹುಟ್ಟಿದ ಹನುಮಂತ ಬರುವಂತಹದ್ದು ದೇವ ಕಾರ್ಯ. ಅವನಿಗೆ ನಾನು ನೆರವು ಕೊಟ್ಟರೆ ಅದು ನಾನು ಮಾಡುವ ದೇವ ಕಾರ್ಯ ಆದೀತು, ದೇವರ ಸೇವೆ ಆದೀತು. ಹೇಗೆ ತಿಳ್ಕೊಂಡು ಮೈನಾಕ ಪರ್ವತ ಸಮುದ್ರದ ಆಳದಿಂದ ಮೇಲೆ ಎದ್ದು ಬರ್ತದೆ. ನನ್ನ ತಂದೆಯು ಕಾಪಾಡಿದ ಶರೀರ ತನ್ನದಲ್ಲವೇ ಎನ್ನುತ್ತಾ ವಾಯುಮಾರ್ಗದಲ್ಲಿ ಬರುತ್ತಿರುವ ಆಂಜನೇಯನನ್ನು ಕಂಡು ಎದುರುಗೊಳ್ತಾನೆ. ಆಕಾಶಕ್ಕೆ ಬೆಳೀತಾನೆ. ಹನುಮಂತನಿಗೆ ಒಂದು ವಿರೋಧ ಬಿಡ್ಡೂರು ಹೋಗುವಾಗ ಮತ್ತೊಂದು ಬಂತಿಲ್ಲಿ. ರಾಮ ಕಾರ್ಯಕ್ಕೆ ವಿಘ್ನವೇ, ಶುಭ ಕಾರ್ಯಕ್ಕೆ ವಿಘ್ನವನ್ನು ಒಡ್ಡುವವರು ಪ್ರಪಂಚದಲ್ಲಿ ಅನೇಕ ಮಂದಿ. ಅವರನ್ನು ನಾವೇನು ಹೇಳೋದು? ವಿಘ್ನ ಸಂತೋಷಿಗಳು ಅಂತ ನಾವು ಹೇಳುವಂಥದ್ದು. ವಿಘ್ನ ತರುವವರು ಧರ್ಮ ಕಾರ್ಯಕ್ಕೆ. ಇದು ಕೃತ್ರಿಮವೋ ಸಹಜವೋ ಅಂತ ಗೊತ್ತಾಗಲಿಲ್ಲ. ಆದರೆ ಪರ್ವತರಾಜನ ಮಗನಾದಂತಹ ಮೈನಾಕ ನಿಜ ರೂಪದಿಂದ ಕಾಣಿಸಿಕೊಂಡ, ವ್ಯಕ್ತಿಯಾಗಿ ಒಬ್ಬ ದೇವತೆಯಂತೆ ಕಾಣಿಸಿಕೊಂಡವ. ಆ ಪರ್ವತದ ಇರುವಂಥ, ಈಗ ನೀರಿಗೆ ಅಭಿಮಾನಿ ದೇವತೆ ವರುಣ, ಬೆಂಕಿಗೆ ಅಭಿಮಾನಿ ದೇವತೆ ಅಗ್ನಿ, ಗಾಳಿಗೆ ಅಭಿಮಾನಿ ದೇವತೆ ವಾಯು. ಹಾಗೆ ಮೈನಾಕ ಪರ್ವತ ಅಭಿಮಾನಿ ದೇವತೆ, ಅವ ದೇವತೆಯಾಗಿ ಕಾಣಿಸಿಕೊಳ್ತಾನೆ. ನನ್ನ ಒಡ ಹುಟ್ಟಿದವ ನೀನು, ಇಂದ್ರನ ಹಗೆತನ ಉಂಟಾದಾಗ ನಿನ್ನ ತಂದೆಯಿಂದ ನಮಗೆ ಪುನರ್ಜನ್ಮ ಬಂತು ಅಂತ ಅವನ ವಾಯುವಿನ ಸಹಾಯವನ್ನು ಅನುಗ್ರಹವನ್ನು ನೆನಪಿಸಿದ. ನಿನ್ನ ತಂದೆ ಮನೋವೇಗದಿಂದ ತಳ್ಳಿಕೊಂಡು ಬಂದು ನನ್ನನ್ನು ಈ ಸಮುದ್ರದಲ್ಲಿ ನೂಕಿ ಹಾಕಿದ.
ನಿನ್ನ ತಂದೆಯಿಂದ ಪುನರ್ಜನ್ಮ ಬಂತು ನನಗೆ, ಹಾಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಹನುಮಂತ. ಪ್ರಪಂಚದಲ್ಲಿ ಯಾರು ಯಾವ ಕಾರಣಕ್ಕೆ ಯಾರಿಗೆ ಹೇಗೆ ತಂದೆ, 5 ವಿಧದ ತಂದೆಯನ್ನು ಹೇಳ್ತಾನೆವ ವಾಯುವಿನ ಮಗನಾದಂತಹ ಹನುಮಂತನಲ್ಲಿ. ಅದನ್ನು ಕೇಳೋಣ. ವಾತಸುತಕ್ಕೆ ಲೋಕದಲ್ಲಿ ವಿಖ್ಯಾತರೈವರು ತಂದೆಗಳು, ಪಡೆದಾತನೊಬ್ಬನು ಸ್ವಾಮಿಯೊಬ್ಬನು, ಹೋಹ ಜೀವವನು ಆತುಕೊಂಡವನೊಬ್ಬ, ರಕ್ಷಿಸಿದಾತನೊಬ್ಬನು ಗುರುವದೊಬ್ಬನು, ಮಾತದೇ ನುಳಿದನು ಹೇಗೆ ಅರುವನೆ ನಗಗ್ರಜನು ನೀನದ ವಾತಸುತ ಲೋಕದಲ್ಲಿ ವಿಖ್ಯಾತರೈವರು ತಂದೆಗಳು. ಐ ಆಯ್ 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 ವಾಯುಕುಮಾರ ಆಂಜನೇಯ, ನಾನು ನಿನಗೆ ಕೃತಜ್ಞ ಹೇಳ್ತಾನೆ ಮೈನಾಕ. ನಿನ್ನನ್ನು ತಡೆಯುತ್ತಿರುವುದಲ್ಲ, ನಾನು ಕೃತಜ್ಞತೆಯನ್ನು ಹೇಳುವುದಕ್ಕೆ, ನಿನ್ನನ್ನು ಸೇವಿಸಬೇಕು ಅಂತ ನಾ ಬಂದದ್ದು. ನನಗೆ ನೀನು ಹಿರಿಯ ಅಣ್ಣ ಇದ್ದಂತೆ ಅಂತ ವಿನೀತನಾಗಿ ಹೇಳ್ತಾನೆ. ಅಣ್ಣ ಅಂದರೆ ನನಗಿಂತ ಜ್ಯೇಷ್ಠ, ಜ್ಯೇಷ್ಠ ಭ್ರಾತೃ ಪಿತು ಸಮಃ. ಹಿಂದಿನ ಸಂಚಿಕೆಯಲ್ಲಿ ಅದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ. ನೀನು ಪಿತೃ ಸಮಾನ ನನಗೆ. ಹಾಗಾದರೆ ಪ್ರಪಂಚದಲ್ಲಿ ಯಾರೆಲ್ಲ ಪಿತೃ ಸಮಾನರು ಅಂತ ಮೈನಾಕ ಹೇಳ್ತಾನೆ. ಜನ್ಮಕ್ಕೆ ಕಾರಣನಾದಂತಹ ತಂದೆ, ಅವ ನಮಗೆ ಜನ್ಮ ಕೊಟ್ಟ ತಂದೆ. ಒಡೆಯ, ಯಜಮಾನ, ಯಾರು ನಮ್ಮನ್ನು ಆಳುವವ ಇರಬಹುದು, ಅವ ನಮಗೆ ತಂದೆಯ ಸ್ಥಾನದಲ್ಲಿ. ರಾಜನಾದವನಲ್ಲಿ ಹಾಗೆ. ನಮ್ಮ ಸಂರಕ್ಷಕ ಒಡೆಯ, ಅವ ನಮಗೆ ತಂದೆಯ ಸ್ಥಾನ. ಜೀವ ಹೋಗುವಂಥ ಅಪಾಯದಲ್ಲಿ ನಮ್ಮನ್ನು ಆಪದ್ಬಾಂಧವನಾಗಿ ರಕ್ಷಿಸಿದವ, ಆಶ್ರಯ ಕೊಟ್ಟವ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಆಶ್ರಯದಾತರು ನಮಗೆ ತಂದೆಯ ಸ್ಥಾನದಲ್ಲಿ ನಿಲ್ತಾರೆ. ನಮ್ಮನ್ನು ಸದಾ ಕಾಪಾಡುವವ ಭಗವಂತ, ಅವನು ತಂದೆಯ ಸ್ಥಾನದಲ್ಲಿದ್ದಾನೆ. ವಿದ್ಯೋಪದೇಶ ಮಾಡುವಂತಹ ಗುರು. ಈ 5 ಮಂದಿ ಜನ್ಮಕ್ಕೆ ಕಾರಣನಾದವ, ಒಡೆಯನಾದವ, ಆಪದ್ಬಾಂಧವನಾಗಿ ಆಶ್ರಯವನ್ನು ಕೊಟ್ಟವ, ಹಾಗೆ ಎಲ್ಲರನ್ನೂ ಸಂರಕ್ಷಿಸುವ ಭಗವಂತ, ಮತ್ತು ಇಲ್ಲಿ ಗುರು ನಿರ್ದೇಶನ ಮಾಡುವವ. ನನಗೆ ನೀನು ಅಣ್ಣ, ಜ್ಯೇಷ್ಠ ಭ್ರಾತೃ ಪಿತು ಸಮಃ, ತಂದೆಯ ಸ್ಥಾನದಲ್ಲಿದ್ದಿ. ಹೀಗೆ 5 ಜನ. ನಿಜವಾಗಿ ನನ್ನ ತಾಯಿ ಮೇನಕಿ, ಆದರೆ ನಿನ್ನ ತಾಯಿಯಾದ ಅಂಜನೆಯೂ ನನಗೆ ತಾಯಿಯೇ. ಯಾಕೆ? ವಾಯು ದೇವರು ನನಗೆ ಅನುಗ್ರಹ ಮಾಡಿದ್ದಾನೆ. ಮನೋವೇಗದಿಂದ ನನ್ನನ್ನು ಇಂದ್ರನ ವಜ್ರಾಘಾತದಿಂದ ಸಂರಕ್ಷಣೆ ಮಾಡಿದ್ದಾನೆ. ನನ್ನ ತಂದೆ ಪರ್ವತರಾಯ, ಮತ್ತೊಬ್ಬ ವಾಯುದೇವ, ನನಗೆ ಆಪದ್ಬಾಂಧವನಾಗಿ ಒದಗಿದವ, ಅನುಗ್ರಹ ಮಾಡಿದವ. ಈ ಕಾರಣಕ್ಕೆ ಅತಿಥಿ ಪೂಜೆಯನ್ನು ನೀನು ಸ್ವೀಕರಿಸಬೇಕು. ಸೀತಾನ್ವೇಷಣೆಗೆ ಹೊರಟವ ನೀನು. ಕೈ ಮುಗಿದು ಹೇಳ್ತಾನೆ, ಅಮೃತ ರಸ ತುಂಬಿದ ಹಣ್ಣುಗಳನ್ನು ನಿನಗಿಟ್ಟಿದ್ದೇನೆ. ಅಮೃತ ಸಮಾನವಾದ ತಂಪಾದ ನೀರಿದೆ ನನ್ನಲ್ಲಿ, ಪರಿಮಳಭರಿತವಾದ ಹೂವಿದೆ. ಪ್ರಿಯಕರವಾದ ಮಾತುಗಳನ್ನು ಕೇಳಿ ನೀನು ನಾಳೆ ನಿಮಿವಂಶ ಸಂಭೂತೆಯಾದಂತಹ ಸೀತೆಯನ್ನು ಹುಡುಕಬಹುದು. ನಿನ್ನ ಮನಸ್ಸು ಮಧುರವಾಗ್ತದೆ, ಪ್ರಫುಲ್ಲವಾಗ್ತದೆ, ಆಯಾಸ ಪರಿಹಾರ ಆಗ್ತದೆ. ಇವತ್ತು ಇಲ್ಲಿ ಉಳಿದು ಪರ್ವತ ಮೇಲೆ ಬಂದಂತೆ ನೀನು ವಿಶ್ರಾಂತಿಯನ್ನು ಪಡ್ಕೋ ಪ್ರಾರ್ಥನೆ ಮಾಡ್ತಾನೆ. ಆದರೆ ಹನುಮಂತ ನಿಲ್ಲುವುದಿಲ್ಲ. ಕೇಳೋಣ. ಈತನೀತರ ಮೇಲ ಗುಣ ಸಂಪ್ರೀತಿ ವಚನದ ನಂಬಿಕಾ ಸಗ ಜಾತನನು ಸಗಜಾತ ಸಾಂದ್ರ ಸ್ನೇಹ ಭಾವದಲ್ಲಿ ಮಾತರಿಶ್ವಂಗದ್ರಿ ರಾಜಂಗೆ ತರಲಿ ಪಲ್ಲಟವು ಕೇಳದಾತನನು ಉಚಿತದಲ್ಲಿ ಅಂಜನಾ ಸೋನು ಮನ್ನಿಸಿದನುಚಿತದಲ್ಲಿ ಅಂಜನಾ ಸೋನು. ಓ ಇಷ್ಟು ಉಪಚಾರ ಮಾಡಿದ, ಕಾಣಿಕೆ ಕೊಟ್ಟು ಮಧುರವಾದಂತಹ ಫಲಗಳು, ಪರಿಮಳ ಹೂವುಗಳು, ಅಮೃತ ಸದೃಶವಾದಂತಹ ಪಾನಕ ಇತ್ಯಾದಿಯನ್ನು
ಅದನ್ನು ತಿರಸ್ಕರಿಸುವುದಕ್ಕೆ ಹನುಮಂತನಿಗೆ, ರಾಮಭಕ್ತನಿಗೆ ಆಗಲಿಲ್ಲ. ಗಾಢವಾಗಿ ಆ ಸಹೋದರನ ಬಗೆಗೆ, ತಮ್ಮನ ಬಗೆಗೆ ಅತಿಯಾದಂತಹ ವಾತ್ಸಲ್ಯ, ಪ್ರೇಮ ಭಾವ ಹುಟ್ಟಿದಂತೆ. ಪರ್ವತರಾಜನಿಗೋ ವಾಯುದೇವರಿಗೋ ಈ ಪಿತೃ ಸದೃಶರಾದಂತಹ ಅವರಿಗೂ ಇವನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡ. ನನ್ನ ಹತ್ರ ಇಷ್ಟು ಭಕ್ತಿ, ಇಷ್ಟು ಪ್ರೀತಿಯನ್ನು ತೋರಿಸಿದ, ಬೇರೆ ಯಾವುದಕ್ಕೆ ಸೋಲುವುದು ಪ್ರೀತಿಗೆ. ರಾಮದೇವರು ಹೇಳುತ್ತಾ ಬಂದದ್ದು ಎಲ್ಲ ಕಡೆಯಲ್ಲಿಯೂ ಹಾಗೆ. ಒಂದು ಅಪವಾದಕ್ಕೆ ನಾನು ಹೆದರುವಂತಹದ್ದು, ಪ್ರೀತಿಗೆ ನಾನು ಸೋಲುವಂತಹದ್ದು. ಇದು ಎರಡು ರಾಮನ ಗುಣಗಳು. ಅದು ಎಲ್ಲರಿಗೂ ಇರಬೇಕಾದಂತಹ ಗುಣ. ಅಪವಾದಕ್ಕೆ ಹೆದರಬೇಕು, ಪ್ರೀತಿಗೆ ಸೋಲಬೇಕು. ಇದು ಹನುಮಂತನಲ್ಲಿ ಇದ್ದಂತಹ ಗುಣ. ಹಗಮ ಗಿರಿಜಾ ಸಹೋದರನಾದಂತಹ ಮೈನಾಕ, ಪರ್ವತರಾಜನ ಮಗಳು ಗಿರಿಜೆ, ಪರ್ವತರಾಜನ ಮಗ ಮೈನಾಕ, ಮೇನಕಿಯ ಮಗ ಅಂತ ಹೇಳ್ತಾಳೆ. ಹಿಂದಿರುಗಿ ಬರುವಾಗ, ಸೀತಾನ್ವೇಷಣೆ ಮಾಡಿ ನಾನು ಹಿಂದಿರುಗಿ ಬರುವಾಗ, ನನ್ನ ಹತ್ರ ಸಮಯ ಇಲ್ಲ ನಿನಗೆ ಉಪಚಾರ ಆತಿಥ್ಯತೆ ಕೊಡಲಿಕ್ಕೆ, ನಾನು ಕಾರ್ಯಾವಸರದಲ್ಲಿದ್ದೇನೆ. ಒಂದು ಕಾರ್ಯವನ್ನು ಹೊತ್ತವನಿಗೆ ಕಾರ್ಯವನ್ನು ಪೂರೈಸುವುದೇ ಪರಮ ಲಕ್ಷ್ಯವಾಗಿರಬೇಕು. ಒಂದು ಒಳ್ಳೆಯ ಕಾರ್ಯಕ್ಕೆ ಹೊರಡುವಾಗ ಎಲ್ಲಿ ನಾವು ತಂಗುದಾಣ, ಆವಾಗ ಕೆಲಸದ ಶ್ರೇಷ್ಠತೆ ಅದು ನಮಗೆ ಮರೆತು ಹೋಗುವಂತಹದ್ದು. ಆವಾಗ ಮಾಡಬೇಕಾದ ಕೆಲಸದಲ್ಲಿ ಗೊಂದಲ ಆಗುವಂತಹದ್ದು ಅದಲ್ಲ. ಕೆಲಸವನ್ನು ಹೊತ್ತು ಹೊರಟ ಮೇಲೆ ಮೊದಲು ಅದನ್ನು ಮಾಡಬೇಕಾದ್ದು ಮುಖ್ಯ. ನನಗೆ ಅವಕಾಶ ಇಲ್ಲ, ಹಿಂದಿರುಗಿ ಬರುವಾಗ ನಾನು ನಿನ್ನ ಉಪಚಾರ, ಪೂಜೆ ಇದನ್ನೆಲ್ಲ ಸ್ವೀಕರಿಸ್ತೇನೆ. ನಮ್ಮ ಅರಸನ ಪಾದಗಳನ್ನು ನನಗೆ ಕಾಣಬೇಕಾದ್ದು ಮುಖ್ಯ. ರಾಮಸೇವೆಯೇ ನಾನು ಹೊರಟದ್ದು, ನಿನ್ನ ಆತಿಥ್ಯತೆ ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅನ್ಯ ಕಾರ್ಯಕ್ರಮಕ್ಕೆ ನಾನೀಗ ಮನಸ್ಸು ಮಾಡುವುದಿಲ್ಲ ಅಂತ ವೀರ ಹನುಮ ಗರುಡನ ವೇಗದಿಂದ ಮತ್ತೆ ಆಕಾಶಕ್ಕೆ ನೆಗೆದ ಅಂತ ಕವಿ ಹೇಳ್ತಾರೆ. ಮುಂದೆ ಯಾರು ತಡೀತಾರೆ ಅಂತ ನೋಡೋಣ. ತರುಣ ಕೇಳಲ್ಲಿದ್ದ ಭಗಬಲು ಬರಸಿಗನನು ಕಂಡಳ, ಸಾಗರದ ತೀರದ ತರಣಿ ವೈರಿಯ ತಾಯಿ ತವಕದಲ್ಲಿ, ಸುರನರೂರಗ ಯಕ್ಷ ರಾಕ್ಷಸ ಗರುಡ ಗಂಧರ್ವಾದಿಗಳು ಸಂಚರಿಸಬಾರದಿದಾವನೋ ಎನ್ನುತ್ತ ಅಡರಿದಳು ನಭವ ಕಂಡಳು. ವೇಗವಾಗಿ ಸಾಗುತ್ತಿದ್ದಂಥ ಹನುಮಂತನಿಗೆ ಮತ್ತೊಂದು ತಡೆ. ಸಮುದ್ರ ತೀರದಲ್ಲಿ ರಾಹುವಿನ ತಾಯಿ ಸಿಂಹಿಕೆ ನೋಡಿದಳಂತೆ. ದೇವತೆಗಳು, ನಾಗರು, ಉರಗರು, ಯಕ್ಷರು, ರಾಕ್ಷಸರು, ಗರುಡ, ಗಂಧರ್ವ, ಮಾನವರು ಯಾರ್ಯಾರು ಸಂಚರಿಸ್ತಾರೋ ಅವರನ್ನು ಹಿಡಿದು ತಿನ್ನುವಂಥದ್ದು. ಇವಳ ವಿಶೇಷವಾದಂಥ ಗುಣ ಏನು ಅಂದರೆ, ನೆಳಲನ್ನು ಹಿಡಿದ್ರೆ ಆ ಶರೀರವನ್ನು ಎಳೆಯುವಂಥ ಒಂದು ಐಂದ್ರಜಾಲಿಕ ವಿಶೇಷ ಶಕ್ತಿ ಅವಳಿಗಿತ್ತು. ನೆಳಲು ಸಿಕ್ಕಿದ್ರೆ ಸಾಕು, ದೇಹ ಸಿಗಬೇಕಾಗಿಲ್ಲ. ಸಾಗರದ ಮೇಲೆ, ನೀರಿನ ಮೇಲೆ ಈ ಹನುಮಂತ ಹಾರಿಕೊಂಡು ಹೋಗುವಾಗ ನೆಳಲು ಸಾಗುತ್ತಾಯಿತು. ಆ ನೆಳಲನ್ನು ಹಿಡಿಯುವ ಸಾಮರ್ಥ್ಯ ಸೂರ್ಯರನ್ನು ಮೆಟ್ಟುವ ರಾಹುವಿನಂತೆ ಚುರುಕಾಗಿ ಬಂದು ಗರುಡನ ವೇಗದಲ್ಲಿ ಬರುತ್ತಿರುವಂತಹ ರವಿಕುಲ ತಿಲಕ ರಾಮನ ಸೇವಕ ಹನುಮಂತನನ್ನು ಗಾಳಿಪಟವನ್ನು ಒಂದು ದಾರದಿಂದ ಎಳೆಯುವಂತೆ ಹನುಮಂತನ ನೆಳಲನ್ನು ಹಿಡಿದು ಅವಳು ಎಳಿತಾಳೆ. ದೇಹವನ್ನು ಕಬಳಿಸುವ ಯತ್ನವನ್ನು ಮಾಡ್ತಾನೆ. ಹನುಮಂತನಿಗೆ ಆಶ್ಚರ್ಯ ಆಯಿತು, ಇದ್ಯಾರು, ನನಗೊಂದು ತಡೆ, ನನ್ನನ್ನು ಎಳೆಯುವುದು ಯಾರು, ಹಿಂದಿನ ಕೆಳಕ್ಕೆ ತಳ್ಳುವುದು ಯಾರು? ಅದನ್ನು ಲಕ್ಷಿಸಲಿಲ್ಲ. ವಾಯುಸ್ತರಕ್ಕೆ ಮತ್ತು ಎತ್ತರಕ್ಕೆ ನೆಗಿತಾನೆ. ತನ್ನ ಮನೋವೇಗವನ್ನು ಮತ್ತು ವೃದ್ಧಿಸಿಕೊಳ್ತಾನೆ. ಆದರೆ ಇಲ್ಲ, ಹನುಮಂತನ ವಾಯುಸ್ತರಕ್ಕೆ ನೆಗೆದ್ರು ಅವಳಿಗೆ ಆ ಶಕ್ತಿ ಇತ್ತು. ಮತ್ತು ಅವನ ನೆಳನನ್ನು ಆಕರ್ಷಿಸ್ತಾಳೆ, ಎಳಿತಾಳೆ. ಅವಳ ಬಲ ಇನ್ನೆಂತುಟ್ಟೋ ಅಂತ ಹೇಳ್ತಾನೆ ಕವಿ ತೊರವೆ. ಶಿವ ಮಹಾದೇವ ಹಿಡಿದು ಎಳೆದಲಂತೆ, ದಾರವನ್ನು ಎಳೆದಂತೆ ಅವಳು ಹನುಮಂತರ ನೆಳಲನ್ನು ಸೆಳೆದು ತಕ್ಷಣ ಅವನನ್ನು ನುಂಗ್ಲಿಕ್ಕೆ ಅವಳು ಯೋಜನದಷ್ಟು ಬೆಳೆದಳು. ಮೃತ್ಯುವಿನ ರೀತಿಯಲ್ಲಿ ಬೆಳೆದಳು, ಬಾಯಿ ಅಗಲಿಸಿದಳು. ಅದನ್ನು ನಿರ್ಲಕ್ಷಿಸಿದ್ದಾನೆ ಹನುಮಂತ. ಗಗನದ ಅಳತೆಯಲ್ಲಿ ಮತ್ತು ಅವ ಬೆಳೆದ, ಯಾಕಂದ್ರೆ ಅವನಿಗೆ ಸಂಕಲ್ಪ ಮಾತ್ರದಿಂದ ಬೆಳಿಲಿಕ್ಕಾಗ್ತದೆ, ದ್ವಿಗುಣವಾಗ್ತಾನೆ. ಇವಳಲ್ಲಿ ಸ್ಪರ್ಧೆ ಮಾಡಿ ಪ್ರಯೋಜನ ಇಲ್ಲ ಅಂತ ತೀರ್ಮಾನಕ್ಕೆ ಬರ್ತಾನೆ. ಕೇಳೋಣ. ಸಿಕ್ಕುವುದು ನೃಪ ಕಾರ್ಯ, ನಾವೀ ರಕ್ಕಸಿಯ ಕೊಂಡಾಡಿದಡೆ ಕೈ ಸಿಕ್ಕ
ಹೆಕ್ಕಲರಿಯದು ಕೀರ್ತಿ ನಮಗೆನುತ ಅವಳ ಬಾಯೊಳಗೆ ಹೊಕ್ಕ ಅವಳ ಅನಿತರಲಿ ಬಲ್ಲಿದ ಸಿಕ್ಕಿದನು ತನಗೆಂದು ಹರುಷದ ಹೆಕ್ಕಲನಿ ಅನಿಲ ಜನ ನುಂಗಿದಳ್ ಅಣುಗ ಕೇಳೆಂದ ಸಿಕ್ಕುವುದು ನೃಪ ಕಾರ್ಯ ಬಹಳಷ್ಟು ಹೋರಾಟ ನಡೆಯಿತವರ ಜೊತೆಗೆ. ಅವಳು ಬಾಯಿ ಅಗಲಿಸುವಂತಹದ್ದು, ಹನುಮಂತ ಅದಕ್ಕಿಂತ ಹೆಚ್ಚು ಬೆಳೆಯುವಂಥದ್ದು. ಅವಳು ಬಾಯಿಯನ್ನು ಕಡಿಮೆ ಮಾಡುವಾಗ ಹನುಮಂತ ಕಡಿಮೆ ಆಗುವಂಥದ್ದು. ಇವಳೊಟ್ಟಿಗೆ ನಾನು ಹೀಗೆ ಆಟ ಆಡ್ತಾ ಕೂತ್ರೆ, ವಿನೋದಶೀಲನಾದರೆ ರಾಜಕಾರ್ಯ ಕೆಟ್ಟು ಹೋಗ್ತದೆ, ಸಮಯ ವಿಳಂಬ ಆಗ್ತದೆ. ತಕ್ಷಣವ ಇವಳು ಬಾಯಿಯನ್ನು ಅಗಲವಾಗಿ ತೆರೆದಾಗ ಅವಳ ಉದರದೊಳಗೆ ಪ್ರವೇಶ ಮಾಡ್ತಾಳೆ. ಪ್ರವೇಶ ಮಾಡಿದ ತಕ್ಷಣ ಅವಳು ಬಾಯಿಯನ್ನು ಮುಚ್ಚಿದಳಂತೆ, ಹನುಮಂತನನ್ನು ನುಂಗಿದಳಂತೆ. ಸಿಂಹಕ್ಕೆ ನುಂಗಿದ ಕೂಡಲೇ ಅಖಂಡ ಬಲಶಾಲಿ ಹನುಮಂತ ಹೊಟ್ಟೆಯಲ್ಲಿ ಬೆಳಿಲಿಕ್ಕೆ ತೊಡಗಿದ. ಹೊರಗೆ ಹೋಗಲಿಕ್ಕೆ ಉಪಾಯ ಇಲ್ಲ, ಹೊಟ್ಟೆ ಒಡೆಯುವುದು ಮುಖ್ಯ. ಇಲ್ಲಿ ಬೆಳೆದ. ರಾಕ್ಷಸಿಯ ಕಣ್ಣುಗಳು ಸುತ್ತಿದವು, ಇಂದ್ರಿಯಗಳು ಕಳವಳಗೊಂಡವಂತೆ. ಒಂದು ರೀತಿಯ ವೇದನೆ ಆರಂಭ ಆಯಿತು ಹೊಟ್ಟೆ ಒಳಗೆ. ಇವ ಬೆಳೆಯುವಾಗ ಅವಳಿಗೆ ತಡಿಲಿಕ್ಕಾಗಲಿಲ್ಲ. ಕವಿ ಹೇಳ್ತಾನೆ, ಶ್ರೀರಾಮನ ಉಂಗುರದ ಮಹಿಮೆಯಿಂದ ಆಂಜನೇಯನ ಪ್ರಾಣ ಉಳಿಯಿತು ಮಾತ್ರ ಅಲ್ಲ, ಅವನ ದೇಹ ವೃದ್ಧಿಸಿತು. ಬೆಳೆದದ್ದು ಯಾವುದು? ಬೆಳೆದದ್ದು ಶ್ರೀರಾಮಾಂಕಿತ, ರಾಮನಾಮಾಂಕಿತವಾದಂತಹ ಉಂಗುರ ಇದೆ. ಆ ಉಂಗುರದಲ್ಲಿ ರಾಮ ಎಂಬಂಥ ಉಲ್ಲೇಖ ಇದೆ, ಅಕ್ಷರದ ಉಲ್ಲೇಖ ಇದೆ. ಆ ಅಕ್ಷರ ಅವಿನಾಶಿಯಾದದ್ದು. ರಾಮ ಅಂದರೆ ಓಂಕಾರ ಸದೃಶನಾದವ ರಾಮ. ಆ ಓಂಕಾರ ಸದೃಶವಾದಂತಹ ರಾಮನಾಮದ ಉಂಗುರದಿಂದ ಈ ಸಿಂಹಿಕೆಯ ಅಹಂಕಾರ ಇಳಿಯಿತು. ಉಂಗುರವೇ ಹನುಮಂತನನ್ನು ಬೆಳೆಸಿತು. ಹೇಗೆ ಬೆಂಕಿಯ ಕಿಡಿ ಜಗತ್ತನ್ನು ಸುಡಬಲ್ಲದು, ರಾಮನ ಒಂದು ಅಕ್ಷರ ಅದು ಅನಂತವಾದದ್ದು, ಅದು ಶಾಂತವಾದದ್ದಲ್ಲ. ಬೆಳೆದ ಹನುಮಂತ ತಡಿಲಿಕ್ಕಾಗಲಿಲ್ಲ. ಬೆಳೆದು ಆ ಹೊತ್ತಿಗೆ ಅಸುರರು ದೇವತೆಗಳು ಬದುಕಿ ಉಳಿಯಲಿಕ್ಕುಂಟ ರಾಮನಾಮದ ಮುಂದೆ, ರಾಮಭಕ್ತನ ಮುಂದೆ. ರಾಮನಾಮ ಬೆಳೆದರೆ, ರಾಮ ಬೆಳೆದ್ರೆ ಏನು? ಭೂ ವ್ಯೋಮ ಪಾತಾಳ, ಅಣೋರಣೀಯಾನ್ ಮಹತೋ ಮಹಿಯಾನ್. ಹಾಗಾದ ಕಾರಣ ಕವಿ ಹೇಳ್ತಾನೆ, ಬಲಿತ ಮರಿಯು ಮೊಟ್ಟೆಯೊಡೆದು ಬಂದದಂತೆ. ಈ ಸಿಂಹಿಕೆಯ ಹೊಟ್ಟೆಯೊಡೆದು ಹನುಮಂತ ಚೆಂಡಿನಂತೆ ಮೇಲೆ ಹಾರಿದನಂತೆ. ವಜ್ರ ಶಿಲೆಯ ಕಂಬವನ್ನೊಡೆದು ಉಗ್ರ ನರಸಿಂಹ ಹಿರಣ್ಯಕಶಿಪಿನ ಆಸ್ಥಾನದಲ್ಲಿ ಕಂಡುಕೊಳ್ತಾನೆ. ಪ್ರಹ್ಲಾದನ ಭಕ್ತಿಗಾಗಿ, ಅವನ ನಂಬಿಕೆಯನ್ನು ಸತ್ಯಗೊಳಿಸುವುದಕ್ಕಾಗಿ ಸಾಕ್ಷಾತ್ಕಾರಗೊಳ್ಳುವಂತಹದ್ದು ಭಗವಂತ. ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ. ವಿಧಾತನ ವರ ಸತ್ಯವಾಗಬೇಕು, ನಿಜ ಭೃತ್ಯನ ನಂಬಿಕೆ ಸತ್ಯವಾಗಬೇಕು. ಅದಕ್ಕಾಗಿ ಭಗವಂತ ಬಂದಿದ್ದಾನೆ ಕಂಬವನ್ನೊಡೆದು. ಅದೇ ರೀತಿ ಇಲ್ಲಿ ಸಿಂಹಿಕೆಯ ಡಿಂಬವನ್ನು ಒಡೆದು ಭಗವಂತನ ಭಕ್ತ ಆಂಜನೇಯ ಹೊರಗೆ ಬಂದು ಆಕಾಶಕ್ಕೆ ನೆಗಿತಾನಂತೆ. ಬಂದು ಪಕ್ಕೆಲುಬು ಮುರಿದು ಎರಡು ಸಮಭಾಗವಾಗಿ ಸೀಳಿ ಹೋಗ್ತದೆಯಂತೆ. ಆ ರೀತಿ ಇಡೀ ಲಂಕೆ ಬೆಗುಡುಗೊಂಡತು ಅಂತ ಕವಿ ಹೇಳ್ತಾನೆ. ಬೆಗಡುಗೊಂಡುದು ಲಂಕೆ ಭೀತಿಯ ಲಗಿದು ನಲಿದಾಡಿದುದು ಶಾಖ ಮೃಗ ಕಟಕ ಕಪಿವರನ ಕದನಾರಂಭವಿದು ಎನ್ನುತ್ತ ನಗರದಲ್ಲಿ ಕಟಕದಲ್ಲಿ ಕೆಂಪಿನ ಮುಗಿಲ ಕಡಿ ಬಿದ್ದಂತೆ ರಕುತದ ಚಿಗಿಯ ಜೋರಿನಲ್ಲಿಸಿದೆವ ಹೋಳೆರಡು ರಕ್ಕಸಿಯ ಬೆಗಡುಗೊಂಡುದು ಲಂಕೆ. ಹನುಮಂತ ಹೊರಗೆ ಬಂದ. ಇವಳ ದೇಹ ನಜ್ಜುಗುಜ್ಜಾಗಿ ಹೋಯಿತು, ಸೀಳಿ ಹೋಯಿತು. ಈ ಮಾಂಸದ ಉಂಡೆ, ರಕ್ತಸಿಕ್ತವಾದಂತಹ ಮಾಂಸದ ಉಂಡೆ ಏನು ದೇಹ ಸೀಳಿ ಹೋದದ್ದು, ಇದರಲ್ಲಿ ಒಂದು ಸೀಳು ಕಪಿಕುಲದ ಒಡೆಯ ನಮ್ಮ ಮಗ ಅಂಗದ ಮತ್ತು ಜಾಂಬವರಿದ್ದ ಬಳಿಗೆ ಬಂದು ಬಿತ್ತು. ಚಿಮ್ಮಿ ಖುಷಿಯೋ ಖುಷಿ ಕಪಿಗಳಿಗೆ, ಸಂತೋಷವೋ ಸಂತೋಷ. ಯಾಕೆಂದರೆ ರಾಕ್ಷಸಿಯ ಕಳೆಯವರದು. ನಮ್ಮ ಹನುಮಂತ ಯುದ್ಧ ಕಾಂಡ ಆರಂಭ ಮಾಡಿ ಆಯಿತು. ರಾವಣನ ಭೃತ್ಯರನ್ನು ಇವ ನಜ್ಜುಗುಜ್ಜು ಮಾಡಲಿಕ್ಕೆ ತೊಡಗಿದ ಅಂತವರಿಗೆ ಸಂತೋಷ ಆಯ್ತಂತೆ. ಭಾರಿ ದೊಡ್ಡ ಯುದ್ಧವನ್ನೇ ಹನುಮಂತ ಆರಂಭ ಮಾಡಿದ್ದಾನೆ. ನಾವು ವಿಜಯ ಯಾತ್ರೆಯನ್ನು ಕೈಗೊಂಡ ಹಾಗಾಯಿತು, ಜೈತ್ಯ ಯಾತ್ರೆ ಆಯಿತು. ಇದು ನಾವು ರಾಮದೇವರಿಗೆ ಸಂತೋಷದ ಸುದ್ದಿ ಹೇಳಿಕೊಂಡು ಬರೀ ಸೀತಾನ್ವೇಷಣೆ ಅಲ್ಲ, ರಾಕ್ಷಸರ
ಹನನಾದ ಸಂಗತಿ ಹೇಳಲಿಕ್ಕುಂಟು ಅಂತ ಇವರು ಕುಣಿದು ಕುಪ್ಪಳಿಸಿದ್ರಂತೆ. ಈ ತೆಂಕಣ ಸಮುದ್ರದ ಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ಹನುಮಂತನ ಸಂದೇಶವನ್ನು ಇದು ಅವರಿಗೆ ನಲಿದಾಡಿದ್ರಂತೆ. ಹನುಮಂತನ ಕಾಳಗದ ಆರಂಭ ಆಯಿತು ಅಂತ ಸಂತೋಷಪಟ್ಟರಂತೆ. ಆದರೆ ಇನ್ನೊಂದು ಮಾಂಸದ ಮುದ್ದೆ ಲಂಕೆಯಲ್ಲಿ ಹೋಗಿ ಅದು ಬೀದಿಯಲ್ಲಿ ಬಿತ್ತು. ಆ ರಾಕ್ಷಸ ಸಂದೋಹ, ಈ ಮಾಂಸದ ಮುದ್ದೆ ರಕ್ತಸಿಕ್ತವಾದದ್ದು, ಭೀತಿಯಿಂದ ಬೆದರಿದ್ರಂತೆ ಅವರು. ಎಲ್ಲಿಂದ ಬಂತಿದು? ಈ ರಾಕ್ಷಸಿಯ ಕಳೇವರ ಇಲ್ಲಿಗೆ ಯಾರು ಕಳುಹಿಸಿದ್ರು? ಎಲ್ಲಿಂದ ಬಂತು? ಕೆಂಪು ಮೋಡದ ತುಂಡು ಬಿದ್ದ ಹಾಗೆ ಬಿದ್ದಿದೆ. ರಕ್ತ ಚಿಮ್ಮುತ್ತಿತ್ತು ರಾಕ್ಷಸಿಯ ದೇಹದ 2 ಹೋಳುಗಳು. ರಾಕ್ಷಸಿಯನ್ನು ಕೊಂದ ಅತ್ಯಂತ ಆನಂದೋತ್ಸಾಹದಿಂದ ಹನುಮಂತ ಆರ್ಭಟಿಸಿದರೆ ಲಂಕೆಯಲ್ಲಿ ಗರ್ಜನೆಗೆ ಭೀತಿ ಅಂಕುರಿಸಿತು. ಅಲ್ಲಿ ಭೀತಿಯ ಬೀಜವಾಪನವಾಯಿತು. ಇವತ್ತಿನವರೆಗೆ ಅವರಿಗೆ ಭೀತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಸೂರೆಗೊಂಡು ಅನಾಚಾರ ದುರಾಚಾರ ಮಾಡಿ ಗೊತ್ತುಂಟು. ನಮ್ಮ ಮೇಲೆ ಯಾರೋ ಹಲ್ಲೆ ಮಾಡ್ತಾರೆ, ಎರಗಿ ಬೀಳ್ತಾರೆ ಎಂಬಂತಹ ಭೀತಿ ಇರಲಿಲ್ಲ. ಲಂಕೆಯಲ್ಲಿ ಭೀತಿಯ ಬೀಜವಾಪನವಾಯಿತು. ಸಿಂಹಿಕೆಯ ಕಳೇವರ ಬಿದ್ದ ಕಾರಣ. ಇದು ಒಬ್ಬ ರಾಮಬಂಟನ, ರಾಮದೂತನ, ರಾಮಭಕ್ತನ ಸಾಧ್ಯತೆ. ಇದು ರಾಮಾನುಗ್ರಹ. ಇದು ಅವರಿಗಾದಂತಹದ್ದು. ಹನುಮಂತನಿಗೆ ರಾಮಾನುಭವ, ಈ ಬದಿಯಲ್ಲಿರುವಂತಹ ಅಂಗದನಿಗೋ ಅಥವಾ ಜಾಂಬವನಿಗೋ ರಾಮಾನುಭವ. ಲಂಕೆಯಲ್ಲಿ ರಾಮನ ಭೀಮ ಪ್ರವೃತ್ತಿಯ ಈ ಬಲದ ಭೀತಿಯ ಅನುಭವ ಆಯಿತು, ಹೆದರಿಕೆಯ ಅನುಭವ ಆಯಿತು. ಸಂತೋಷದಿಂದ ಆಕಾಶಕ್ಕೆ ಹನುಮಂತ ನೆಗೀತಾನೆ. ಉಕ್ಕುವ ಅತಿಯಾದಂತಹ ವೀರರಸದ ಮದದ ಉತ್ಸಾಹದಿಂದ ಹನುಮಂತ, ರಾಕ್ಷಸನ್ನು ಕೊಂದೆ, ಸುರಸೆಯನ್ನು ನಾನು ಶಿಕ್ಷಿಸಿ ಕಳುಹಿಸಿದೆ, ಆಮೇಲೆ ಬೈನಾಕರನ್ನು ನಾನು ಅನುಗ್ರಹದಿಂದ ಮುಂದೆ ಹೋದೆ. ಹನುಮಂತನ ಉತ್ಸಾಹಕ್ಕೆ ಮೇರೆಯೇ ಇಲ್ಲ. ಭವಿಷ್ಯ ನನಗೆ ಸಂತೋಷವನ್ನು ಕೊಡುತ್ತದೆ, ನಾನು ಹೊತ್ತು ಬಂದ ಕೆಲಸವನ್ನು ಸಾಧಿಸ್ತೇನೆ ಎಂಬಂತ ಆತ್ಮವಿಶ್ವಾಸ ಜಾಗೃತವಾಯಿತಂತೆ. ಮುಂದೆ ನೋಡೋಣ. ಕಂಡನಲ್ಲಿ ಮಹಾ ಸಮುದ್ರವ ಕಂಡುದಿಲ್ಲ ರಿಪುಪುರವನ ಕ್ಷಣ, ಕೊಂಡನಲ್ಲಿ ವಿಚಾರವನು ವಿಜ್ಞಾ ವಿಶೇಷಣವ, ದಂಡಿಲೆ ಸಾಯ್ತೆನು ತರಣಿ ಮಂಡಲಕ್ಕವತರಿಸುತ್ತಿರಲಿ, ಇದಿರಲಿ ಕಂಡನ ತೃಣಬಿಂದುವನು ಸಿಂಧುವಿನ ತೀರದಲ್ಲಿ, ಕಂಡನು ತೃಣಬಿಂದುವನು ಸಿಂಧುವಿನ ತೀರದಲ್ಲಿ, ಕಂಡ ಬಹಳ ವೇಗವಾಗಿ ಹನುಮಂತ ಮುಂದೆ ಸಾಗ್ತಾನೆ. ಎಷ್ಟು ಮುಂದೆ ಹೋಗ್ತಾನೆ ಅಂದ್ರೆ ಅವ ಲಂಕೆಯನ್ನು ದಾಟಿ 700 ಯೋಜನ ಮುಂದೆ ಹೋದನಂತೆ ಕವಿ ಹೇಳ್ತಾನೆ. ವಾಲ್ಮೀಕಿ ಅದನ್ನು ಉಲ್ಲೇಖ ಮಾಡಲಿಲ್ಲ, ತೊರವೆ ಇಲ್ಲಿ ಉಲ್ಲೇಖ ಮಾಡ್ತಾನೆ. ವಾಲ್ಮೀಕಿ ಹನುಮಂತ ನೇರ ಲಂಕೆಯಲ್ಲಿ ಇರುವಂತಹದ್ದು, ತೊರವೆ 700 ಯೋಜನ ಮುಂದೆ ಸಾಗಿದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ಒಂದು ಮಹಾಸಮುದ್ರ ಕಂಡಿತಂತೆ ಅವನಿಗೆ, ಹನುಮಂತನಿಗೆ. ಅಲ್ಲಿ ಶತ್ರುವಿನ ನಗರ ಕಾಣಿಸಲಿಲ್ಲ, ನಾನು ಲಂಕೆಗೆ ಬರಬೇಕಾದ್ದು. ಇಲ್ಲಿ ಇಡೀ ಸಮುದ್ರವೇ ಕಾಣ್ತಾ ಉಂಟು, ಯಾವುದೇ ಪುರ ನಗರ ಯಾವುದೂ ಇಲ್ಲಲ್ಲ. ಹಾಗೆ ಅಲ್ಲಿ ಇಳಿತಾನೆ ಅವ ಕುತೂಹಲದಿಂದ. ಒಂದು ಭೂಖಂಡ ಕಾಣ್ತದೆ ಅವನಿಗೆ. ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅವ ಭೂಮಿಗೆ ಇಳಿದ ಅಲ್ಲಿ ಆ ಸಣ್ಣ ಭೂಖಂಡದಲ್ಲಿ ಇಳಿತಾನೆ ಅವ. ಸುತ್ತ ನೋಡ್ತಾನೆ ಆಚೆ ಈಚೆ. ಸಮುದ್ರ ತೀರದಲ್ಲಿ ಒಂದು ಆಶ್ರಮ, ಒಂದು ಮುನಿಯ ಮನೆ ಕಾಣ್ತದೆ ಅವನಿಗೆ. ಓ, ಯಾರೊಬ್ರು ಇದ್ದಾರೆ ಇಲ್ಲಿ, ನಿರ್ಜನವಾದ ಪ್ರದೇಶ ಅಲ್ಲ ಇಲ್ಲಿ. ಹಾಗೆ ಒಂದು ಆಶೆಯ ಬೆಳಕು ಅವನಿಗೆ ಕಂಡಿತ್ತು, ಕತ್ತಲೆಯಲ್ಲಿ ಕಂಡ ಹಾಗೆ ಆಶಾಜ್ಯೋತಿ. ಆ ಮುನಿಗಳ ಎಲೆಮನೆಗೆ ಅಲ್ಲಿಗೆ ಹೋಗ್ತಾನೆ. ನೇರ ದಾರಿಯನ್ನರಿತು ಹನುಮಂತ ಮುನಿಶ್ರೇಷ್ಠನಿಗೆ ಕೈ ಮುಗಿತಾನೆ. ವಿನೀತನಾಗಿ ವಿನಯ ಭಾವದಿಂದ, ಮುನಿನಾಥ, ರಾವಣನ ಊರು ಗೊತ್ತುಂಟ ಅಂತ ಕೇಳಿದವ. ಬಲ್ಲೆಯ ಪ್ರದೇಶ ಪ್ರಜ್ಞೆ ಇರಲಿಲ್ಲ ಹನುಮಂತನಿಗೆ, ಅಥವಾ ಅವರು ಹೇಳುವಂತಹ ದೊಡ್ಡ ಒಂದು ಲಂಕೆಯ ಪಟ್ಟಣವು ಕಾಣುವುದಿಲ್ಲ. ಹಾಗಾದ್ರೆ ಇದನ್ನು ಎಲ್ಲಿ ಬಂದೆ, ಇನ್ನು ಹೋಗಬೇಕೋ ಅಥವಾ ಮುಂದೆ ಹೋಗಿದ್ದೇನೆ ಗೊತ್ತಿಲ್ಲ. ಅದನ್ನು ತಿಳಿಸಿಕೊಟ್ರೆ ನನಗೆ ಉಪಕಾರ ಆಗ್ತದೆ ಪುಣ್ಯಾತ್ಮ ಅಂತ ಹೇಳಿದ. ಅದು ಗೊತ್ತುಂಟ. ವಿನಯದಿಂದ ಕೇಳಿದ. ಮುನೀಶ್ವರ ಬಹಿರ್ಮುಖನಾಗುತ್ತಾನೆ, ಹನುಮಂತನನ್ನು ನೋಡುತ್ತಾನೆ. ಅವರಿಗೆ ವಿಶೇಷತೆ ಕಾಣುತ್ತದೆ, ಕಪಿಯ ಆಕಾರ. ನೋಡೋಣ. ಏರಿಳಿಯ ನೋಡಿದನು ಹೊಸ ಹೊಗರೇರಿಕೆಯ,
ಹೊದರೆದ್ದ ದರ್ಪದ ತೋರಿಕೆಯ ತನಿರಸದ ಮೊಗವನು 3 ಬಾರಿಯಲಿ ಆರುನಿ ನಿನಗೇಕೆ ರಕ್ಕಸರೂರ ಚಿಂತೆಗಿ ನಿನಗೇಕೆ ರಕ್ಕಸರೂರ ಚಿಂತೆ ತದೀಯ ಪುರದೊಳಗಾರ ನಂಟರು ನಿನಗೆ ಹೇಳದ ಕೇಳುವೆವಾವೆಲ್ದ ಯಾರೋ ಯಾರಯ್ಯ ಅಯ್ಯ. ತೃಣಬಿಂದು ಮಹರ್ಷಿಯ ಆಶ್ರಮಕ್ಕೆ ಹನುಮಂತ ಬಂದದ್ದು ಆಶ್ಚರ್ಯ ಆಯಿತು ಮುನಿಗೂ. ಒಂದಿನಿತು ಆಯಾಸವಿಲ್ಲ, ಮೈಯಲ್ಲಿ ಬೆವರಿಲ್ಲ, ಮುಖದಲ್ಲಿ ಉತ್ಸಾಹ ಕಡಿಮೆ ಆಗಲಿಲ್ಲ. ಮಾರ್ತಾಂಡ ಸದೃಶವಾದಂತಹ ತೇಜಸ್ಸುಂಟು ಈ ಕಪಿಯಲ್ಲಿ. ಕಣ್ಣಿನಲ್ಲಿ ಕುತೂಹಲ ಇದೆ, ಮುಖದಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸವಿದೆ, ಕಾರ್ಯ ಸಾಧಿಸುವ ಸರ್ವ ಲಕ್ಷಣಗಳುಂಟು. ದೀನತೆ ಇಲ್ಲ, ದೈನ್ಯತೆ ಇಲ್ಲ. ಯಾರಪ್ಪ ಇಂತಹ ತೇಜವಂತ ಯಾರು? ಕಣ್ಣರಳಿಸಿ ಆಪಾದ ಮಸ್ತಕ 2-3 ಸಲ ನೋಡಿದ್ರಂತೆ ತೃಣಬಿಂದು ಮಹರ್ಷಿಗಳು. ಯಾರು ನೀನು? ನಿನಗೆ ರಾಕ್ಷಸರ ಊರಿನ ಚಿಂತೆ ಯಾಕೆ? ಕುತೂಹಲ ಏನು ಈ ಊರಿನಲ್ಲಿ? ಯಾರಾದರೂ ನೆಂಟರಿದ್ದಾರ ಈ ಊರಿನಲ್ಲಿ? ಬಂಧುಗಳಿದ್ದಾರ ನಿನಗೆ? ನಿನ್ನ ಹಿನ್ನೆಲೆ ಏನು? ನಿನ್ನ ವಿಳಾಸ ಯಾವುದು? ನೀನು ಯಾರು? ಇತ್ಯಾದಿ ಇತ್ಯಾದಿ ಪ್ರಶ್ನಿಸಿದರು. ಯಾರೂ ಅಲ್ಲಿಗೆ ಹಾಗೆ ಬಂದು ಮಾತಾಡಿದ್ದಿಲ್ಲ. ಎಂಥವನು ಬರುವುದಕ್ಕೆ ಅಸಾಧ್ಯ, ದುಸ್ಸಾಹಸ ಅದು. ಒಬ್ಬ ಕಪಿ ಆತ್ಮವಿಶ್ವಾಸದಲ್ಲಿ ಬಂದಿದ್ದಾನೆ, ಒಬ್ಬನೇ, ಗುಂಪೇನಿಲ್ಲ. ಅವರ ಕುತೂಹಲಕ್ಕೆ ಕಾರಣವಾಯಿತು. ಅಷ್ಟೇ ವಿನೀತನಾಗಿ ಸಜ್ಜನಿಕೆಯಿಂದ, ಪ್ರಾಮಾಣಿಕತನ ಮತ್ತು ಆತ್ಮವಿಶ್ವಾಸದಿಂದ, 2 ಮುಖ್ಯ ಬೇಕಾದ್ದು ನಮ್ಮಲ್ಲಿ. ಪ್ರಾಮಾಣಿಕತನ ಮತ್ತು ಆತ್ಮವಿಶ್ವಾಸ ಉಳ್ಳವನಿಗೆ ಭೀತಿ ಇಲ್ಲ, ಭೀತಿ ಪಡಬೇಕಾಗಿಲ್ಲ. ಅವ ಮುನಿಪೋತ್ತಮರ ಹತ್ರ ಹೇಳ್ತಾನೆ, ನಮ್ಮ ಒಡೆಯ ಕಕುತ್ಸ ವಂಶಜನಾದಂತಹ ಶ್ರೀರಾಮಚಂದ್ರ, ಅವ ನಮಗೆ ಒಡೆಯ. ನೋಡಿ, ಇಲ್ಲದೆ ಯಾರು ಏನು ಹೇಳ್ತಿದ್ರು? ನಾನು ವಾಯುವಿನ ಮಗ, ಕೇಸರಿ ಅಮ್ಮನ ಗಂಡ, ಅಂಜನೆ ನನ್ನನ್ನು ಹೆತ್ತಿದ್ದಾಳೆ, 3 ಮೂರ್ತಿಗಳ ಅನುಗ್ರಹ ಉಂಟು ನನಗೆ, ನಾನು ಭಾರಿ ದೊಡ್ಡ ಜನ, ಸುಗ್ರೀವನಲ್ಲಿಂದ ಬಂದಿದ್ದೇನೆ, ಕತೆ ಹೇಳ್ತಿದ್ರು. ಏನು ಹೇಳಲಿಲ್ಲ ಹನುಮಂತ. ತನ್ನನ್ನು ಪರಿಚಯಿಸಿಕೊಳ್ಳುವುದಕ್ಕೆ ಇನ್ನು ಯಾವುದೇ ಅನ್ಯ ಸಂಗತಿಗಳನ್ನು ಹೇಳಲಿಲ್ಲ. ನಾನು ಕಕುತ್ಸ ವಂಶಜನಾದಂತಹ ರಾಮನ ಕಡೆಯಿಂದ ಬಂದಿದ್ದೇನೆ. ಅವನ ಪತ್ನಿಯನ್ನು ವನದಲ್ಲಿದ್ದಾಗ ರಾವಣ ಕದ್ದುಕೊಂಡು ಹೋಗಿದ್ದಾನೆ. ಹಾಗೆ ಮನುವಂಶದ ಒಡೆಯ ರಾಮನು ಸೀತೆಯನ್ನು ನೋಡಿಕೊಂಡು ಬರಲು ನನ್ನನ್ನು ಕಳುಹಿಸಿದ್ದಾನೆ. ನೋಡಿ, ಒಂದು ಕಕುತ್ಸ ವಂಶಜ, ದೇವತೆಗಳಿಗೆ ನೆರವು ಕೊಟ್ಟಂತಹ ಕಾಕುತ್ಸ ಪುರಂಜಯ ಬಹಳ ಮುಖ್ಯ. ಅವನ ಕಡೆಯಿಂದ ಬಂದಿದ್ದೇನೆ. ಅವನ ಹೆಂಡತಿಯನ್ನು ರಾವಣ ಅಪಹರಿಸಿದ್ದಾನೆ, ದೇವ ವಿರೋಧಿಯಾದಂತಹ ರಾಕ್ಷಸ ಅಪಹರಿಸಿದ್ದಾನೆ. ಮನುಷ್ಯರ ಬದುಕಿಗೆ ಸಂವಿಧಾನವನ್ನು ಬರೆದ ಸ್ಮೃತಿಕಾರ, ಮನುಷ್ಯ ಹೇಗೆ ಬದುಕಬೇಕು ಎನ್ನುವುದಕ್ಕಿಂತ ಹೇಗೆ ಬದುಕಲೇಬಾರದು ವಿಧಿ ನಿಷೇಧಗಳನ್ನು ಮನು ಕೊಟ್ಟದ್ದು. ಅಮ್ಮ ಸೂರ್ಯವಂಶೀಯ ರಾಜಋಷಿ ಮನು, ಸ್ಮೃತಿಕಾರ. ಅದನ್ನು ನೆನಪಿಸ್ತಾನೆ. ಜಗತ್ತಿಗೆ ಬದುಕಿಗೆ ವಿಧಿ ನಿಷೇಧವನ್ನು ನಿರೂಪಿಸಿದ ಮನುವಂಶದ ಒಡೆಯ ರಾಮನ ಆಜ್ಞೆಯಂತೆ ನಾನು ಬಂದಿದ್ದೇನೆ, ನನ್ನನ್ನು ಕಳುಹಿಸಿದ್ದಾನೆ. ಶತ್ರುವಿನ ಪಟ್ಟಣವು ನನ್ನ ಕಣ್ಣು ತಪ್ಪಿ ಹೋಯಿತು, ನನಗೆ ಗೊತ್ತಾಗಲಿಲ್ಲ. ಹಾರಿಕೊಂಡು ಬರುವಾಗ ಎಲ್ಲಿಯೋ ಕಣ್ಣು ತಪ್ಪಿ ಹೋಯಿತು. ನಾವು ಹೇಳೋದಿಲ್ಲ, ಎಲ್ಲಿಯೋ ನಾವು ಹೋಗುವಾಗ ಅದು ಮುಂದೆ ಹೋದೆವು, ಪಾಸಾಗಿ ಹೋಯಿತು ಅಂತ ನಾವು ಹೇಳ್ತೇವೆ. ನಮಗೆ ನಿಲ್ದಾಣ ಪಕ್ಕ ಗೊತ್ತಾಗದೇ ಇದ್ದರೆ ನಾವು ಕೆಲವೊಮ್ಮೆ ಹಾಗೆ ಹೇಳ್ತೇವೆ. ಆ ಕಾರಣದಿಂದ ನಮಗೆ ಗೊತ್ತಾಗಲಿಲ್ಲ, ಗೊತ್ತಿದ್ರೆ ತಾವು ದಯ ಮಾಡಬೇಕು ಅಂತ ಹೇಳ್ತಾನೆ. ಕುಶನೆ ಕೇಳು ಸುಷೇಣ ಚರಿತವನು ಸುರುವಿನು ಮೊದಲು ಇಳೆಯ ಭಾರಕರು ಸುರುಪ್ತೆಗೆ ಬಗೆಯಾಗೆ ತೆರಳಿತು ಸೇನೆ ಪಶ್ಚಿಮಕ್ಕೆ. ಕೆಸರು ದೋರಿತು ಕಡಲು ಪಾಂಸು ಪ್ರಸರದಲ್ಲಿ ಪದಹತಿಗೆ. ಗಿರಿ ಹುಡಿ ಮಸಗಿದವು ಹರಗಿನಲಿ
ಹೊಡೆ ಹುಲ್ಲಾಯ್ತು ವನ ಭೂಮಿ ತೆಗೆ ಬಗೆಯಾಗೆ ತೆರಳಿತು ಸೇನೆ ಪಶ್ಚಿಮಕ್ಕೆ ಏನ ನಿಂಬೆ ಕೇಳು ಕುಶಲವರಿಗೆ ವಾಲ್ಮೀಕಿಗಳು ಹೇಳುವ ಸಂದರ್ಭ ಇದು. ಪಶ್ಚಿಮ ದಿಕ್ಕಿಗೆ ಹೊರಟಿದ್ದಾರೆ. ಏನು ಕಪಿಗಳ ಉತ್ಸಾಹ! ಒಂದೊಂದು ಮರಿ ಕಪಿಗಳು, ಹಿರಿ ಕಪಿಗಳು, ಮುದಿ ಕಪಿಗಳು ಗೊಂಡೆ ಬಾಲವನ್ನು ಎತ್ತಿ ಆ ರಾಮ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಉತ್ಸಾಹ, ಅದಮ್ಯ ಉತ್ಸಾಹ, ತಾವು ಅಜೇಯತ್ವವನ್ನು ಸಾಧಿಸಬೇಕು ಎಂಬಂತಹ ಕೆಚ್ಚೆದೆಯ ಕಪಿಗಳು. ಸುಗ್ರೀವಾಜ್ಞೆ ಸಿಕ್ಕಿದ್ದು ಸುಷೇಣನ ನೇತೃತ್ವದಲ್ಲಿ. ಅವರು ಹೇಳ್ತಾರೆ, ಹೋಗುವಂಥದ್ದು ಏನು ಪಶ್ಚಿಮ ದಿಕ್ಕಿಗೆ. ಸೈನಿಕರ ಕಾಲ ಧೂಳಿನಿಂದ ಸಮುದ್ರ ಕೆಸರಾಗಿ ಹೋಯ್ತಂತೆ. ಇಡೀ ಆಕಾಶದಲ್ಲಿ ಸೂರ್ಯಮಂಡಲ ಕಾಣಲಿಕ್ಕಿಲ್ಲ. ಧೂಳಿನಿಂದ ಎದ್ದ ಬೆಟ್ಟಗಳು ಪುಡಿ ಪುಡಿ ಆಯಿತು ಕಾಲು ತುಳಿತಕ್ಕೆ ಅಂತ ಹೇಳ್ತಾನೆ. ಅರಣ್ಯ ಪ್ರದೇಶ ಹೊಡೆ ಹುಲ್ಲಾಯಿತು. ವಾನರ ಸೈನ್ಯ ನಾನಾ ದೇಶವನ್ನು ಪ್ರವೇಶಿಸಿ ಸೀತೆಯನ್ನು ಇದ್ದವನನ್ನು ಒಬ್ಬೊಬ್ಬನು ಹಿಡಿದು ವಿಚಾರಿಸಿದ್ರಂತ. ರಟ್ಟೆ ಹಿಡಿದು ರಾಮನ ಹೆಂಡತಿ ಸೀತೆಯನ್ನು ಕದ್ದಿದ್ದೀರಾ ಅಂತ. ಈ ತೆರನಾಗಿ ರಭಸದಿಂದ ಬರ್ಬರ, ಮರು, ಯವನ, ಕಾಂಬೋಜ, ಗುರ್ಜರ ದುಷ್ಟ ರಾಜರನ್ನು ಹಿಡಿದು ಆಕ್ರಮಿಸಿ ಅವರನ್ನು ಗದರಿಸಿ ವಿಚಾರಿಸಿದರು. ಕೆಲವರು ಇರ್ತಾರೆ ಪುಂಡು ಪೋಖರಿಗಳು, ಕೆಲವು ಪುಂಡು ಅರಸರಿರ್ತಾರೆ. ಈ ರೀತಿಯ ವಿವಿಧ ದಾನವಿ ಪ್ರವೃತ್ತಿಯವರಿರ್ತಾರೆ, ರಾಕ್ಷಸಿ ಪ್ರವೃತ್ತಿಯವರಿರ್ತಾರೆ ಮನುಷ್ಯರಲ್ಲಿಯೂ. ಹಾಗೆ ಗರ್ವದಿಂದ ಕೊಬ್ಬಿದಂತಹ ವಾನರರ ಒಡೆಯದಂತಹ ಸುಷೇಣ ರಾಜನನ್ನು ಅನೇಕ ಅಲ್ಲಲ್ಲಿರುವಂಥ ಸಾಮಂತರನ್ನು ಎಳ್ಕೊಂಡು ಬಂದ್ರಂತೆ ಸುಷೇಣನ ಹತ್ರ. ಅವ ನಾಯಕ, ಹೇಳು ಆಣೆ ಪ್ರಮಾಣ ಮಾಡಿ ಹೇಳಿ. ಪ್ರತಿಯೊಬ್ಬರ ಹತ್ರ ಆಣೆ ಪ್ರಮಾಣ ಮಾಡಿಸಿದ್ರಂತೆ ಸುಷೇಣ. ಸೀತೆಯನ್ನು ಕದಿಲಿಲ್ಲ, ಆಣೆ ಪ್ರಮಾಣ ಮಾಡಿ, ಸುಮ್ಮನೆ ಹೇಳಿದ್ರೆ ಆಗುವುದಿಲ್ಲ ಅದು. ಹೀಗೆ ಕೆಲಸ ಮಾಡಿದ್ದಾರೆ. ದುರ್ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸೀತೆಯನ್ನು ಕದ್ದ ದುಷ್ಟ ರಾವಣ ಎಲ್ಲಿದ್ದಾನೆ? ಎಲ್ಲಿಯಾದರೂ ನಿಮ್ಮ ಇಲ್ಲಿ ಅಡಗುದಾಣದಲ್ಲಿ ರಾವಣನಿಗೆ ಆಶ್ರಯ ಕೊಟ್ಟಿದ್ದೀರಾ? ನೋಡಿ ಎಲ್ಲಿವರೆಗೆ ಅಂದರೆ, ಹೀಗೆ ನಾವು ರಾವಣನನ್ನು ಸೇರಿಸುವುದಿಲ್ಲ. ಹೀಗೆ ಪತ್ರಗಳನ್ನು ಅವರ ಕೈಯಿಂದ ಬರೆಸಿ ತೆಕ್ಕೊಂಡನಂತೆ. ನಾವು ಹೇಳೋದಿಲ್ಲ ಈಗ ಆರಕ್ಷಕ ಠಾಣೆಯಲ್ಲಿ ಮುಚ್ಚಳಿಕೆಯನ್ನು ಬರೆಸಿಕೊಂಡ ಅಂತ. ಆ ರೀತಿ ಸುಷೇಣ ಕರೆದು ಅಲ್ಲಿರುವಂತಹ ಅನೇಕ ತುಂಡರಸರು ಯಾರಿದ್ದಾರೆ ಅವರನ್ನು ಕರೆದು ಮುಚ್ಚಳಿಕೆಯನ್ನು ಬರೆದು ತೆಕ್ಕೊಂಡ್ರೆ ಪತ್ರದಲ್ಲಿ. ಇಲ್ಲ, ರಾವಣನನ್ನು ಆಶ್ರಯ ಕೊಡಲಿಲ್ಲ, ಇನ್ನು ಮುಂದೆಯೂ ಕೊಡುವುದಿಲ್ಲ. ಒಂದು ವೇಳೆ ಎಲ್ಲಿಯಾದರೂ ಬಂದರೆ ವರದಿ ಮಾಡ್ತೇವೆ ಕಿಷ್ಕಿಂಧೆಗೆ. ಹೀಗೆ ಬದ್ಧತೆಯನ್ನು ಅವರ ಕೈಯಿಂದ ಪಡ್ಕೊಂಡನಂತೆ. ಮುಂದೆ ಹೋಗೋಣ. ವಾರದಿಯ ತಡಿ ಬಿಡಿದು ನಡೆದುದು ಭೂರಿ ಬಲ ಕೊಂಕಣದ ಕೋಹುಗಳೋ ರಣದ ಕರವಿಳಿಯಲ ಹಿಮದವನಿ ಮಂಡಲವ ಚೇರಮಾನಿಯ ಬರ್ಬರದ ದೂಷಾರಿ ಜೋನಗ ವಿಂಧ್ಯ ಬೋಟಕ ಪಾರಶಿಕ ಸಾಂಬ್ರಾಣಿ ಹುರುಮಂಜಿಗಳ ಬಳಿ ಬಿಡಿದು ಹಾಗೆ ಹಿಮ ಪ್ರದೇಶಗಳು ಚೇರಮಾನಿ, ಬರ್ಬರ, ಅನಿಂದ್ಯ, ಯವನ, ವಿಂಧ್ಯ, ಬೋಟಕ, ಪಾರಸಿಕ, ಸಾಂಬ್ರಾಣಿ, ಹುರವಂಜಿ, ಹೀಗೆ ಅನೇಕ ದೇಶಗಳ ಹೆಸರನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆ ಈ ರಾಜ್ಯಗಳ ಅರಸರನ್ನು ಹೊರಟು ಬಂದ್ರಂತೆ. ವಾಯುವ್ಯ ದಿಕ್ಕಿನಲ್ಲಿ ಹೋದ್ರಂತೆ. ರಾಜರ ರಾಜ್ಯಗಳ ಸೀತೆಯನ್ನು ಹುಡುಕಿದ್ರಂತೆ. ಪಟ್ಟಣ, ಅರಣ್ಯ, ಬೆಟ್ಟ, ಗುಡ್ಡ, ಹಾಗೆ ಹೀಗೆ ಅಂತ ಇಲ್ಲ. ಶಿಖರದಲ್ಲಿ ಎಲ್ಲ ಆ ರಾಜರ ಅಂತಃಪುರಕ್ಕೆ ಹೋದರು. ಅಲ್ಲಿರುವಂತಹ ಎಲೆಮನೆಗಳು ಎಲ್ಲಿಂಟು, ಅರಣ್ಯದಲ್ಲಿ ಋಷಿಮುನಿಗಳು ಯಾರಿದ್ದಾರೆ, ಅವರು ಕಪಟ ಮಾಡುವವರು ಯಾರು ಅಂತ ಗೊತ್ತಿಲ್ಲ. ಹೀಗೆ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನು ಹಿಡಿದು ಅವರು ಮೂಲೆಯಲ್ಲಿ ಗಿರಿ, ಕಂದರ, ಗಹ್ವರ ಅಂತ ಇಲ್ಲ, ಹುಡುಕದ ಪ್ರದೇಶ ಇಲ್ಲ. ಹಾಗೆ ಎಲ್ಲ ಕಡೆಯಲ್ಲಿಯೂ. ಹಾಗೆ ವರುಣನನ್ನು ವಿಚಾರಿಸಿದ್ರಂತೆ ಅವರು. ಲೋಕದಲ್ಲಿ ಹೋಗಿ ತುದಿಯವರೆಗೆ ಹೋದ್ರಂತೆ. ಮೇಲ್ಲೋಕ ಕೆಳಲೋಕ ಅಂತ ಇಲ್ಲ. ವೀರ ಸುಷೇಣನ ಅಪ್ಪಣೆಯಂತೆ ಇಡೀ ಸರ್ವತ್ರ ಹೀಗೆ ಅವರು ಹೋದರು ಅಂತ ಹೇಳ್ತಾರೆ. ಇನ್ನು ಉತ್ತರ ದಿಕ್ಕಿನ ಕಡೆಯದ್ದನ್ನು ಗಮನಿಸೋಣ. ತೆರಳಿತೀಚಯನ ಪ್ರತಿಮಾ ವಾನರವರೂತಿನಿ ಒಗಿಲದುತ್ತರ ದಿಶಾ ಮಂಡಲಕ್ಕೆ ಕಲಿಶತ ಬಲಿಯ ಸನ್ನಿಯಲಿ
ಹರಿಕಟಕ ದುರವಣೆಗೆ ಗಿರಿ ನೆಲ ಸರಿಸವಾದುದು ನದಿ ನದಂಗಳ ಹರವು ನಿಲ್ದವು ನೆಗ್ಗಿ ನೆಲ ಗತಮಾಯ್ತು ವನ ನಿಚಯ ತೆರಳಿತೀಚೆಯಲ್ಲ ಪ್ರತಿಮ ವಾನರವರೋತಿಗೆ ತೆರಳಿತು ಓ ಉತ್ತರ ದಿಕ್ಕಿಗೆ ಶತಬಲಿಯ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದೇ ರೀತಿ ಅವರು ಸಾಗ್ತಾ ಇದ್ರು. ನದಿ ನದಗಳನ್ನೆಲ್ಲ ದಾಟಿ ಇಡೀ ಹುಡುಕುತ್ತಾ ಸಾಗಿದ್ರು. ಎಲ್ಲಿವರೆಗೆ ಅಂದರೆ ಗೂಢಚರರನ್ನು ನೇಮಿಸಿದ್ರು ಅಂತ ಅವರು ಪತ್ತೆಗಾರಿಕೆಗೆ. ಆ ಗೂಢಚರರಿಗೆ ಒಂದಷ್ಟು ಹಣವನ್ನು ಕೊಡ್ತಾರೆ, ಅವರಿಗೆ ಕೊಡ್ತಾರೆ. ಎಲ್ಲ ಹುಡುಕಿ ಗೂಢಚರರಾಗಿ ಹೋಗಿ ನೀವು ಸೀತಾನ್ವೇಷಣೆ ಮಾಡಬೇಕು, ಎಲ್ಲಿ ಅಡಗಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ. ಹಾಗೆ ಮುಂದೆ ಬಂದು ಇಕ್ಷಾಕು ವಂಶದ ಅಯೋಧ್ಯ ನಗರವನ್ನು ಪ್ರವೇಶಿಸ್ತಾನೆ ಅಂತ ತೊರವೆ ಹೇಳ್ತಾನೆ. ನಮಗೆ ವಾಲ್ಮೀಕಿಯಲ್ಲಿ ಉಲ್ಲೇಖ ಕಾಣುವುದಿಲ್ಲ, ಆದರೆ ತೊರವೆ ಇಲ್ಲಿ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾನೆ. ದೊಡ್ಡ ಕಪಿ ಸಂದೋಹ ಅಯೋಧ್ಯೆಯನ್ನು ಪ್ರವೇಶ ಮಾಡಿತ್ತು. ಅವರಿಗೆ ಆಶ್ಚರ್ಯ ಆಯಿತು, ಈ ನಗರದ ಒಡೆಯ ಯಾರು? ಸಾಗರದಂತಹ ಸೈನ್ಯ ಪ್ರವೇಶ ಮಾಡಿ ನಂದಿ ಗ್ರಾಮದಲ್ಲಿರುವ ಭರತನನ್ನು ದರ್ಶನ ಮಾಡಿದರಂತೆ. ಕಕುತ್ಸ ವಂಶಜನಾದಂತಹ ರಾಮನ ಹೆಂಡತಿಯನ್ನು ಕದ್ದು ಹೋದ ದುಷ್ಟನನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ ಭರತನಲ್ಲಿ. ರಾಮನ ಹೆಂಡತಿಯನ್ನು ಕದ್ದುಕೊಂಡು ಹೋದ ದುಷ್ಟನನ್ನು ನೋಡಿದ್ದೀರಾ ಅಂತ ಹೇಳುವಾಗ ಭರತನಿಗೆ ಆಶ್ಚರ್ಯ ಆಯ್ತಂತೆ. ರಾಮನ ಹೆಂಡತಿ ಸೀತೆಯ ಅಪಹಾರವಾಗಿದೆಯೋ? ಶತಬಲಿಯು ಬಂದ ಕಾರಣವನ್ನು ಅವ ಹೇಳಿದ. ವಾನರಪತಿಯನ್ನು ಕಳುಹಿಸಿಕೊಟ್ಟ, ರಾಜ್ಯವನ್ನು ತ್ಯಜಿಸಿ ಕಾಡಿನಲ್ಲಿ ಅಲೆದಾಡಿದ ಅತಿ ಕಷ್ಟದ ರಾಮನಿಗೆ ದೊಡ್ಡ ಹೊರೆಯಾಯಿತು ಅಂತ ಭರತನಿಗೆ ಚಿಂತೆ ಆಯಿತು. ಭರತ ಅಯೋಧ್ಯೆಯ ಆಡಳಿತದ ಉಸ್ತುವಾರಿಕೆಯನ್ನು ಮಾಡುತ್ತಿದ್ದಂತಹ ತಮ್ಮ ಶತ್ರುಘ್ನನನ್ನು ಕರೀತಾನೆ. ತಮ್ಮ ಬಾ ಶತ್ರುಘ್ನ ಅಂತ ಹೇಳ್ತಾನೆ. ತಮ್ಮ ಬಾ ಶತ್ರುಘ್ನ ನಮ್ಮನು ನಿಮ್ಮಿತಧಿಕ ವಿಪತ್ತು ಕೇಳಿದು ಸುಮ್ಮನಿಹುದನುಚಿತವಲ ಮಾನಾಪಹಸ್ಥಿತಿಗ ಒಮ್ಮುಖದೊಳ್ ಆವು ಹಗೆಯ ಗೆಲುವುದೇ ಹಮ್ಮು ನೆರಹು ಚತುರ್ಬಲವನವನಿಮ್ಮು ಉಮ್ಮಳಿಕೆ ಏಕೆಂದು ರೋಷಾವೇಶವನನಾದ ಇದ್ದಮ ಶತ್ರುಘ್ನ ತಮ್ಮ ಬಹಳ ಚಿಂತೆ ಆಯಿತು ಭರತನಿಗೆ. ರಾಜ್ಯವನ್ನು ಕಳ್ಕೊಂಡ ರಾಮ, ಎಲ್ಲವನ್ನೂ ಕಳ್ಕೊಂಡ. ಸೀತೆಯ ಜೊತೆಗೆ ಲಕ್ಷ್ಮಣ ಸಹಿತನಾಗಿ ಸಾಗಿದ್ದಾನೆ. ಪಿತೃವಾಕ್ಯ ಪರಿಪಾಲನೆ. ಅಯೋಧ್ಯೆಯ ಮಹಾಪ್ರಭುವಿಗೆ ಭಾರಿ ದೊಡ್ಡ ಕಷ್ಟ ಬಂತಲ್ಲ, ತನ್ನ ಅಣ್ಣನಿಗೆ ಕಣ್ಣೀರಿಳಿಸಿದನಂತೆ. ಅತ್ತಿಗೆಯನ್ನು ಕಳ್ಕೊಂಡಿದ್ದಾನೆ. ಒಂದು ಸನಾತನ ಪ್ರಭುವಿಗೆ ಅನಾಥ ಪ್ರಜ್ಞೆ ಬಂದ ಹಾಗಾಯಿತು ಅಂತ ಅವನಿಗೆ ಕಂಡಿತು. ಅಧಿಕ ಸಂಕಟದಿಂದ ಮಹಾಹಾನಿಯನ್ನು, ಈ ಸುದ್ದಿಯನ್ನು ಕೇಳಿ ಇದು ನಮಗೆ ಸಖ್ಯವಲ್ಲ, ಇದನ್ನು ನಾವು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ. ನಾವು ಒಗ್ಗಟ್ಟಿನಿಂದ ಶತ್ರುವನ್ನು ಗೆಲ್ಲಬೇಕೀಗ. ಈಗ ಸೀತಾನ್ವೇಷಣೆ ಆಗಬೇಕು, ರಾವಣನನ್ನು ನಾವು ಸಂಹಾರ ಮಾಡಬೇಕು, ಶಿಕ್ಷಿಸಬೇಕು. ಹಾಗೆ ತಕ್ಷಣ ಅತ್ಯಂತ ಕ್ರೋಧದಿಂದ ಭರತ ಕೆರಳಿ ಚದುರಂಗ ಸೇನೆಯನ್ನು ಸೇರಿಸ್ತಾರೆ. ಅದೇ ರೀತಿ ಮಗಧ, ಸುಮಿತ್ರೆಯ ತವರು ಮನೆ, ಕೈಕೇಯಿಯ ತವರು ಮನೆ, ಸುಮತಿಯ ಮೊದಲಾದಂತಹ ಸಮಸ್ತ ದೇಶದ ಪ್ರಮುಖ ರಾಜರನ್ನು ಒಟ್ಟು ಸೇರಿಸಿದಂತೆ ಚದುರಂಗ ಸೈನ್ಯ ಸಿದ್ಧ ಆಯಿತು. ಬೇರಿ ನಗಾರಿಗಳು ಮೊಳಗಿದವು. ಯುದ್ಧೋತ್ಸಾಹ ಇಡೀ ಅಯೋಧ್ಯೆಯಲ್ಲಿ. ನಾವು ದೊಡ್ಡ ಸಂಖ್ಯೆಯ ಸೇನೆ, ನಾವು ಹೊರಡಬೇಕೀಗ, ಸೀತಾನ್ವೇಷಣೆಗೆ ಇವರ ಜೊತೆ ಸೇರಬೇಕು, ಯುದ್ಧಕ್ಕೆ ಹೊರಡಬೇಕು. ನಾವು ಎಲ್ಲೇ ಇರಲಿ, ಸೀತೆಯನ್ನು ಯಾರೇ ಅಪಹರಿಸಲಿ, ಎಲ್ಲೇ ಇಡಲಿ, ಅದರ ಶೋಧನೆ ಆಗಬೇಕು, ಸರಿಯಾದಂಥ ಶಿಕ್ಷೆ ಆಗಬೇಕು. ನಾವು ರಾಮನಿಗೆ, ಇಡೀ ಅಯೋಧ್ಯೆ ರಾಮ ಕಾರ್ಯದಲ್ಲಿ ನಾವೀಗ ಜೊತೆ ಸೇರಬೇಕು ಅಂತ ಈ ಬೊಬ್ಬೆ ಬೇರಿ ನಗಾರಿಗಳು, ಈ ಉತ್ಸಾಹ ಏನುಂಟು, ಇದು ದೇವಲೋಕಕ್ಕೆ ಗೊತ್ತಾಯಿತಂತೆ. ಈ ರಣವಾದ್ಯದ ಮೊಳಗುವಿಕೆ ಅದು ನಾರದರ ಕಿವಿಗೆ ಬಿತ್ತು ಅಂತ ಕವಿ ಹೇಳ್ತಾನೆ. ನಾರದರು ಅವಸರದಿಂದ ಓಡೋಡಿಕೊಂಡು ಅಯೋಧ್ಯೆಯದ್ದು ಬಂದು ಸೇರ್ತಾರೆ. ಕೇಳೋಣ. ಮರುಳಲ ದಶಕಂದರನ ದಾರಿ ದರಿಯಲ ಬಿಡು ತರಳತನವನು
ಬಾಗೆನುತ ಕೆಲ ಕಡೆಗೆ ಕೊಂಡೊಯ್ದಾಗ ವರರಗಸ್ಯದಲ ಸುರಹರನವ ಅವ ತರಣವನು ವಸುಮತಿಯ ಬಾರೋ ತರಣದ ಬಿಗತ ಕಾರಣವನರುಗಿದನು ಕರ್ಣದಲ್ಲಿ. ಸಕಾಲದಲ್ಲಿ ನಾರದರು ಬಂದರು. ಮಗು ಹುಚ್ಚ ನಿನಗೆ ಅಂತ ಕೇಳಿದರು ಅವರು ಭರತನಲ್ಲಿ. ದಶಕಂಠ ಯಾರೆಂದು ನೀನು ತಿಳಿದೀಯಾ? ಚಂಚಲತೆಯನ್ನು ಬಿಡು. ನೀನು ಅಯೋಧ್ಯೆಯಿಂದ ಸೇನೆ ಜೊತೆಗೆ ಹೊರಡಬೇಕಾಗಿಲ್ಲ. ಇದರ ಹಿನ್ನೆಲೆಯನ್ನು ನಾರದರು ಭರತನಿಗೆ ಸ್ಪಷ್ಟಪಡಿಸ್ತಾರೆ. ಅವನನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಅಸುರ ಸಂಹಾರಿಯ ಅವತಾರ, ಭೂಮಿಯ ಭಾರವನ್ನು ಇಳಿಸಲು ಬಂದಂತಹ ರಾಮನಲ್ಲಿರುವ ದೇವಯೋಗ್ಯತೆಯನ್ನು ಕಿವಿಯಲ್ಲಿ ಗುಟ್ಟಾಗಿ ನಾರದರು ಭರತನಲ್ಲೇ ಹೇಳಿದರು ಅಂತ ಇಲ್ಲಿ ತೊರವೆ ಹೇಳುತ್ತಾರೆ. ಬೇರೆ ಯಾರಿಗೂ ಅದನ್ನು ನಾರದರು ಹೇಳಿಲ್ಲ. ರಾಮ ಯಾರು? ದೇವನಿರ್ಮಿತ ಪಾಯಸ. ರಾಮನ ದಿವ್ಯತೆ ಏನು? ಮರೆಯ ಮಹಾಚೇತ, ವೈಕುಂಠಾಧಿಪತಿ, ಅಸುರಾರಿ, ಅಸುರಾಂತಕ, ನಿನಗೆ ಅಣ್ಣನಾಗಿ ಹುಟ್ಟಿದ್ದಾನೆ. ಯಾಕಾಗಿ ಹುಟ್ಟಿದ್ದಾನೆ? ರಾವಣ ವಧೆಗೋಸ್ಕರ ಹುಟ್ಟಿದ್ದಾನೆ. ಮಾನುಷಾತ್ ಅನ್ಯೈಹಿ ಅವಧ್ಯತ್ವಂ. ರಾವಣ ಕೇಳಿದ ವರವು ಹಾಗೆ, ನರ ವಾನರರನ್ನು ಹೊರತುಪಡಿಸಿ ಮಿಕ್ಕ ಯಾರಿಂದಲೂ ನನಗೆ ಮರಣ ಬರಬಾರದು. ಸುರರೋ, ಕಿನ್ನರರೋ, ಕಿಂಪುರುಷರೋ, ಗಂಧರ್ವರೋ, ಯಕ್ಷರೋ ಇತ್ಯಾದಿ ಇತ್ಯಾದಿ. ಮನುಷ್ಯರ ಬಗೆಗಿದ್ದ ಕೀಳರಿಮೆಯವನಿಗೆ ಮತ್ತು ವಾನರರಿಂದ ಏನು ಸಾಧ್ಯವಾಗಲಿಕ್ಕಿಲ್ಲ ಎಂಬಂತಹ ಅನ್ನಿಸಿಕೆ ಅವರಿಗೆ ಚಪಲ ಇದೆ. ಮನುಷ್ಯರಲ್ಲಿ ಸಾಮರ್ಥ್ಯ ಇಲ್ಲ. ಮಿಕ್ಕ ಯಾರಿಂದ ಬರಬಾರದು, ಇವರಿಂದ ಸಾಧ್ಯ ಇಲ್ಲ ನನ್ನನ್ನು ಕೊಲ್ಲಿಕ್ಕೆ. ಇಂತಹ ದಶಕಂಠನ ವಧೆಗಾಗಿ ಅವತಾರಿಯಾದವಂತ ಗುಟ್ಟಾಗಿ ಕಿವಿಯಲ್ಲಿ ನಾರದರು ಎಚ್ಚರಿಸಿದ್ರಂತೆ. ಹಾಗೆ ನಾರದರ ಮಾತಿನಿಂದ ಯುದ್ಧ ಪ್ರಮಾಣ ಇಳಿಯಿತು. ಹಂಸವನ್ನು ಏರಿ ನಾರದರು ಆಕಾಶಕ್ಕೆ ಹೋದರು. ಹಾಗೆ ಭರತ ಇವರಿಗೆ ಶುಭಾಶಯವನ್ನು ಹೇಳಿ, ಶತಬಲಿ ಯಾರಿದ್ದಾರೆ ಇವರು ಕಪಿ ಮುಖ್ಯರು, ಇವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ, ಭರವಸೆಯ ಮಾತುಗಳನ್ನು ಹೇಳಿ, ನಿಮಗೆಲ್ಲ ಕುಲದೇವನಾದಂಥ ರಂಗನಾಥ ಸ್ವಾಮಿಯ ಅನುಗ್ರಹ ಇದೆ, ಸೀತಾನ್ವೇಷಣೆ ಬಹಳ ಬೇಗ ಆಗಲಿ, ರಾಮನಿಗೆ ಆ ದುಃಖ ಹೊರಟು ಹೋಗಲಿ, ವನವಾಸ ಮುಗಿದು ಆದಷ್ಟು ಬೇಗ, ಯಾಕಂದರೆ 13 ವರ್ಷ ಕಳೆದಿದೆ, ರಾಮಾಗಮನದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಭರತ ಅವರಿಗೆ ಧೈರ್ಯ ಹೇಳ್ತಾನೆ. ಅಲ್ಲಿಂದ ಹೊರಟರಂತೆ ಅವರು ಮುಂದೆ ಹೋಗ್ತಾರೆ. ಭರತ ಕಂಡ ವ್ಯಾಪಿಯಾಗಿ ಹೋಗ್ತಾರೆ. ಭರತ ಕಂಡದ ಬಾಳ ಭಾರತ ವರುಷ ಸೀಮೆಯ ದಾಟಿ ಮುಂದಣ ಹರಿವರುಷ ಕಿಂಪುರುಷ ರಮ್ಯಕ ವರುಷ ವರ್ತನೀಯ ಭರದಿ ನಡೆದುತ್ತರದಿಳಾವೃತ ವರುಷ ಮಧ್ಯದ ಮೇರು ಶೈಲದ ಶಿಖವನೇರಿದ ಏರಿಳಿದೊತ್ತ ಬರಿಸಿತು ಸೇನೆ ಶತಬಲಿಯ. ಹಿಮವತ್ ಪರ್ವತವನ್ನು ಏರಿ ಸುತ್ತಿ ಸುಳಿದು ಇಳಿತಾರೆ ಅಂತೆ ಅವರು. ಭಾರತ ವರ್ಷದ ಎಲ್ಲೆಯನ್ನು ದಾಟಿ ಹರಿವರ್ಷಕ್ಕೋ, ಕಿಂಪುರುಷ ಲೋಕಕ್ಕೋ, ರಮ್ಯಕ ಪರುಷಕ್ಕೋ ಅವರು ಭೂಮಿಯ ವ್ಯಾಪ್ತಿಯನ್ನು ಮೀರಿ ಅವರು ಸಾಗುತ್ತಾರೆ. ರಾಮ ಕಾರ್ಯದಲ್ಲಿ ಇಳಾವೃತ ವರ್ಷದ ನಡುವೆ ಹೋದ್ರಂತೆ. ಮೇರು ಪರ್ವತ ಶಿಖರವನ್ನು ಏರಿದ್ರಂತೆ ಅವರು. ಚುರುಕಾಗಿ ಉತ್ಕೃಷ್ಟವಾದ ಹಿರಣ್ಮಯ ವರ್ಷವನ್ನು ಪ್ರವೇಶಿಸಿದ್ರಂತೆ ಅವರು. ದಶಕಂಠನ ವಿಷಯವನ್ನು ಕೇಳುತ್ತಾ ಕೇತುಮಾಲಾ ವರ್ಷದ ಎಲ್ಲೆ ಮೀರಿ ಸಾಗಿದ್ರಂತೆ. ಭದ್ರಾಶ್ವವೆಂಬ ದ್ವೇಷದಲ್ಲಿ ರಾವಣನನ್ನು ಕಾಡದೆ ಕುರುಭೂಮಿಗೆ ನಡೆತಂದು ದಾಟಿದ್ರು. ಲವಣಸಾಗರದ ತೀರದಲ್ಲಿ ಹುಡುಕಿದ್ರು ಅಂತ ಕವಿ ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಯುದ್ಧಕ್ಕೆ ಬಂದ ರಾಜರನ್ನು ಸಂಹರಿಸುತ್ತಾ ಸಮುದ್ರ ತೀರದ ಕರಾವಳಿ ಪಟ್ಟಣದಲ್ಲಿ ಹುಡುಕಿ ಮುಂದೆ 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 ಮಹಾ ಸಮುದ್ರವನ್ನು, ನದಿಗಳನ್ನು ಎಲ್ಲ ಉತ್ತರಿಸಿ ಬಹಳ ಮುಂದೆ ಹೋಗ್ತಾರೆ ಅವರು. ಕುಬೇರನ ರಾಜಧಾನಿಗೆ ಹೋದರು. ಅಲ್ಲಿ ಸಂಭ್ರಮದಿಂದ ಶತಬಲಿಯನ್ನು ಎದುರುಗೊಂಡ್ರಂತೆ. ಹರ್ಷದಿಂದ ರಾಘವೇಂದ್ರನ ಪಾದಗಳಿಗೆ ಕುಬೇರ ಕಾಣಿಕೆ ಕೊಟ್ಟನಂತೆ. ಯಾಕೆಂದರೆ ಕುಬೇರನಿಂದ ಪುಷ್ಪಕವನ್ನು ರಾವಣ ಅಪಹರಿಸಿದ್ದ. ಅವನಿಗೊತ್ತುಂಟು ಸೀತಾನ್ವೇಷಣೆ ಆಗ್ತದೆ, ರಾವಣಾದಿಗಳ ವಧೆ ಆಗ್ತದೆ. ಈ ಒಂದು ಆಶಯದಿಂದ, ಮುನ್ನೋಟದಿಂದ, ಈ ಒಂದು ಮುಂದಿನ ಸಂತೋಷವನ್ನು ಗ್ರಹಿಸಿ ನಾವು ರಾಮ ಕಾರ್ಯದಲ್ಲಿ ನಮ್ಮದು ಹರಕೆ ಇದೆ, ಹಾರೈಕೆ ಇದೆ. ಹಾಗೆ ರಾಮನಿಗೆ ಕಾಣಿಕೆಯನ್ನು ಕುಬೇರ ಕೊಡ್ತಾನೆ ಶತಬಲಿ ಹತ್ರ. ಮಾತ್ರ ಅಲ್ಲ, ನಾನಾ ರೀತಿಯ ಚಿನ್ನದ ಒಡವೆಗಳನ್ನು ಕೊಟ್ಟನಂತೆ ಕಾಣಿಕೆಯಾಗಿ. ಹಾಗೆ ಶತಬಲಿಯ ಸೈನ್ಯ ರಾವಣನನ್ನು ಕಾಣದೆ ಬಂದ ಹಾಗೆ ಅದು ಮತ್ತೆ ಹಿಂದಿರುಗುತ್ತದೆ. ಮುಂದೆ ನೋಡೋಣ. ಕಡುಮನದ ಕಪಿಬಲದ ದಾಳಿಗೆ ನಡುಗಿ ಕಂಡುದು ಪೂರ್ವ ದಿಕ್ಕಿನ ಪೊಡವಿಪರು.
ಬಲವಂತ ಮಲ್ನೆಯ ಮಂಡಲೇಶ್ವರರು ಪೊಡವಿ ತಮ್ಮನಿ ತರಲಿ ರಾವಣ ನಡಗಿರದ ಓಲಾಣಿ ಭಾರದ ಕಡಿಯ ಕೊಟ್ಟರು ಬಳಿಕ ತಮ್ಮಯ ಧರ್ಮ ಸಾಕ್ಷಿಯಲಿ ಈ ಸುಷೇಣನ ನೇತೃತ್ವ ಪಶ್ಚಿಮ ದಿಕ್ಕಾಯಿತು, ಶತಬಲಿಯ ನೇತೃತ್ವದ ಉತ್ತರ ದಿಕ್ಕಾಯಿತು. ಈಗ ವಿನುತನ ನೇತೃತ್ವದ ನಾವು ಪೂರ್ವ ದಿಕ್ಕಿನ ಕಡೆಗೆ ನೋಡುವ. ಅಲ್ಲಿಗೆ ಸಾಗಿದ್ರಂತೆ ಅವರು. ದೃಢ ನಿರ್ಧಾರದ ವಾನರ ಸೈನ್ಯ, ರಾಜರು, ಸಾಮಂತರು, ನಾಯಕರು, ಮಂಡಲಾಧಿಪತಿಗಳು, ಹಾಗೆ ಎಲ್ಲಿ ಎಲ್ಲ ಅಲ್ಲಿಯೂ ಹಾಗೆ ರಾವಣನನ್ನು ಹುಡುಕುತ್ತಾ, ಪ್ರತಿಯೊಬ್ಬರನ್ನು ವಿಚಾರಿಸುತ್ತಾ, ಅಲ್ಲಿರುವ ಮುಖ್ಯಸ್ಥರನ್ನು, ನಾಯಕಮಣಿಗಳನ್ನು ಅವರು ಎಲ್ಲರೂ ಹೇಳಿದ್ರಂತೆ, ನಾವು ಧರ್ಮದಲ್ಲಿ ಸಾಕ್ಷಿಯಾಗಿ ಹೇಳ್ತೇವೆ, ಧರ್ಮದ ಮೇಲೆ ಆಣೆ ಇಟ್ಟು ಹೇಳ್ತೇವೆ, ಧರ್ಮ ಪ್ರಭುವಿನ ಮೇಲೆ ಆಣೆ ಇಟ್ಟು ಹೇಳ್ತೇವೆ, ದುಷ್ಟನಿಗೆ ಆಶ್ರಯ ಕೊಡುವವರು ನಾವಲ್ಲ, ಮುಂದೆ ಕೊಡುವುದೂ ಇಲ್ಲ, ನಾವು ಶಿಷ್ಟರನ್ನು ಮಾತ್ರ ಗೌರವಿಸುವಂತಹದ್ದು. ಇದು ಬಹಳ ಮುಖ್ಯವಾದಂತಹ ವಚನ ಕೊಟ್ಟರಂತೆ ಅವರೆಲ್ಲ ವಿನುತನಿಗೆ. ಅಲ್ಲಿಂದ ಬಿಟ್ಟು ಮುಂದೆ ಹೋದು ಸಮುದ್ರದ ದಡ, ಸಮುದ್ರದ ತೀರ, ಎಲ್ಲಿಂತ ಇಲ್ಲ, ಎಲ್ಲ ಯಾರ್ಯಾರು ಒಂದೊಂದು ದಿಕ್ಕಿನಲ್ಲಿ ಹೋಗಿದ್ದಾರೆ ಆ ದಿಕ್ಕಿನಲ್ಲಿ ಮತ್ತೊಂದು ತಂಡದವರು ಹೋಗಿರ್ಬೋದು. ಆ ರೀತಿ ಕಿನ್ನರ, ಯಕ್ಷ, ಗುಹ್ಯಕ ಲೋಕ, ರಾಕ್ಷಸರು, ಸಿದ್ಧರು, ವಿದ್ಯಾಧರರು, ಗಂಧರ್ವರು, ಹೀಗೆ ದೇಶಾಂತರದಲ್ಲಿ, ಲೋಕಾಂತರದಲ್ಲಿ ಕಿಂಪುರುಷರು, ಹಾಗೆ ಪ್ರತಿಯೊಂದು ಕಡೆಯಲ್ಲಿ ಅವರು ಉತ್ತರ ದಿಕ್ಕಿನ ಅಭಿನವದ ಕೈಲಾಸ ಪರ್ವತಕ್ಕೆ ಬಂದು ಅವರು ಸೇರ್ತಾರೆ. ಅಲ್ಲಿವರೆಗೆ ಬಂದ್ರಂತೆ. 50,000 ಎತ್ತರವಾದಂತಹ ಪರ್ವತ ಅಂತ ಇದು. ಔನ್ನತ್ಯ, ರಚನೆಗಳ ವೈಭವ, ಪೂರ್ಣಚಂದ್ರನ ಕಾಂತಿ ಕವಿ ವರ್ಣಿಸ್ತಾನೆ. ಕಣ್ಮನಗಳಿಗೆ ಅತ್ಯಂತ ಶೋಭಾಯಮಾನವಾದಂತಹ ಕೈಲಾಸದವರೆಗೆ ಸಾಗಿದ್ರಂತೆ ವಿನೂತನ ಈ ಹೊರಟಂತಹ ಸೇನೆ ಪೂರ್ವ ದಿಕ್ಕಿನಿಂದ. ಹಾಗೆ ಅಲ್ಲಿವರೆಗೆ ಹೋದ್ರಂತೆ ಅವರು. ನೋಡೋಣ ಅಲ್ಲಿ ಏನ್ ನೋಡ್ತಾರೆ ಅಂತ. ಗಿರಿಯ ನೋಲೈಸುತ್ತಲೀರ್ದುದು ಹರನ ಕಾಣದೆ ಸಿದ್ಧ ವಿದ್ಯಾಧರ ಮಹೋರಗ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸುರ ಮುನೀಶ್ವರ ರಮರ ಜನ ಕಿಂಪುರುಷ ಕಿನ್ನರ ಮಾನವಾತ್ಸರ ರೆರಡು ಮೈಯಲಿ ಕೇಳಿದೈ ಶತಕೋಟಿ ಸಂಖ್ಯೆಯಲ್ಲಿ ಗಿರಿಯ ನೋಲೈಸುತ್ತಲಿರ್ದುದು ಓ ಇಲ್ಲಿ ಕೈಲಾಸದ ಬದಿಯಲ್ಲಿ ಈ ಪೂರ್ವ ದಿಕ್ಕಿಗೆ ಹೋದಂತಹ ವಿನೂತನ ನೇತೃತ್ವಗಳು ಕೈಲಾಸದ ಬುಡಕ್ಕೆ ಬಂದರು. ಇಲ್ಲಿ ಶಿವನ ದರ್ಶನಕ್ಕಾಗಿ, ಶಿವಾನುಗ್ರಹಕ್ಕಾಗಿ, ಶಿವನನ್ನು ಸ್ತುತಿ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ಭಜಿಸುತ್ತಾ ಇದ್ದ ಅಸಂಖ್ಯ ಸಂಖ್ಯೆಯವರಿದ್ದರು. ಶಿವನ ದರ್ಶನ ದೊರೆಯದ ಸಿದ್ಧರು ಎಷ್ಟೋ ವರ್ಷಗಳಿಂದ ಶಿವಧ್ಯಾನದಲ್ಲಿ ಕೂತಿದ್ದಾರೆ ಶಿವ ದರ್ಶನಕ್ಕಾಗಿ. ವಿದ್ಯಾಧರರು, ಉರಗರು, ಯಕ್ಷರು, ರಾಕ್ಷಸರು. ಯಕ್ಷರಾಕ್ಷಸರು ಅಂತ ಒಂದು ವರ್ಗ ಇದೆ. ಯಕ್ಷರಾಕ್ಷಸರು ಅಂದರೆ ಈ ದಾನವರಲ್ಲ, ಅಸುರರಲ್ಲ, ಅವರಲ್ಲಿದ್ದರು. ಗರುಡರು, ಗಂಧರ್ವರು, ದೇವಮುನಿಗಳು, ದೇವತೆಗಳು, ಕಿಂಪುರುಷರು, ಹಾಗೆ ಕಿನ್ನರರು, ಮಾನವರು, ಅಪ್ಸರರು 100 ಕೋಟಿ ಸಂಖ್ಯೆಯಲ್ಲಿ ಎರಡೂ ಪಕ್ಷದಲ್ಲಿ ಕೈಲಾಸದಲ್ಲಿ ಸೇರಿದ್ದಾರೆ. ಶಿವನನ್ನು ಪ್ರಸನ್ನೀಕರಿಸಬೇಕು, ಶಿವನನ್ನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಶಿವನನ್ನು ನೋಡಬೇಕು ನಾವು ಅಂತ. ಹಾಗೆ ದೇವೇಂದ್ರನು ಬರ್ತಿದ್ದನಂತೆ ವಿಶೇಷವಾದಂತಹ ದಿವ್ಯವಾದಂತಹ ಪುಷ್ಪಕ ವಿಮಾನದಲ್ಲಿ. ಅಪೂರ್ವ ಹೊಳಪಿತ್ತು. ಕೂತರಂತೆ ವಿನೂತನ ನೇತೃತ್ವದ ಕಪ್ಪಿಗಳ ಒಂದು ಗುಂಪಲ್ಲಿ. ರಾವಣನು ಶಿವ ಪೂಜೆ ಮಾಡುವವ, ಶಿವಭಕ್ತ. ಇವನು ಬಾರದೇ ಇರಲಿಕ್ಕಿಲ್ಲ ಶಿವನನ್ನು ನೋಡ್ಲಿಕ್ಕೆ. ಒಂದು ವೇಳೆ ರಾವಣ ಶಿವನನ್ನು ನೋಡ್ಲಿಕ್ಕೆ ಬಂದರೆ ನಾವು ಇಲ್ಲೇ ಹಿಡುವೆ, ಅವನನ್ನು ಇಲ್ಲೇ ವಿಚಾರಿಸುವ. ಇದು ಒಳ್ಳೆ, ನಾವು ಕೂತದ್ದು ಒಳ್ಳೆದಾಯ್ತು, ಇಲ್ಲೇ ಕೋದ ಕುಳಿತುಕೊಳ್ಳುವ. ಶತ್ರು ವಿಜಯಿಗಳಾದಂತಹ ಇವರು ರಾವಣನಂದು ಬಾರದೇ ಇರಲಿಕ್ಕಿಲ್ಲ. ಹಾಗೆ ಬಹಳ ಉತ್ಸಾಹದಿಂದ, ಅಲ್ಲ ರಾವಣ ಬರಲಿಲ್ಲೋ, ಕೈಲಾಸದ ತುದಿಗೆಲ್ಲಿ ಆದರೂ ಹೋಗಿದ್ದಾನೋ, ಹೀಗೆ ಅವರು ರಾವಣನನ್ನು, ಶಿವಭಕ್ತನಾದಂತಹ ರಾವಣನನ್ನು ಕೈಲಾಸದಲ್ಲೇ ನಾವು ಬಂಧಿಸಬೇಕು ಅಂತ ಕೈಲಾಸದ ಗಿರಿಯನ್ನು ಏರುವುದಕ್ಕೆ ತೊಡಗಿದರು ಅಂತ ತೊರವೆ ಹೇಳ್ತಾನೆ, ಕೇಳೋಣ. ಗಿರಿಯದಿ ಜನದಿಲ್ಲಿಗ ಸುರೇಶ್ವರನು ಬಾನೋಲಗಗೆ ಮಾತಿದು ಹರದಿವುದು ನಾವಿಲ್ಲಿ ನೋಡಲು ಬೌದಲೇಗೆನುತ ಹರಿವರು ತಿನಿ ಹತ್ತಿದುದು
ತದ್ಗಿರಿಯ ನುಗ್ರ ನಿದಾಘದಲ್ಲಿ ವರಿಸಿ ಚಿಕಿ ಶಿಖರಿಯನು ಬೋರ್ಗರದ ನಡುವಂದದಲ್ಲಿ ಅಸುರೇಶ್ವರ ಬಹ ಓಲಗಕ್ಕೆ ಅಯ್ಯ. ಕಪಿಗಳ ಉತ್ಸಾಹ, ಇವರಿಗೆ ಲಂಗು ಲಗಾಮಿಲ್ಲ. ಕಪಿಗಳಿಗೆ ಇವರನ್ನು ನಿಯಂತ್ರಿಸುವವರು ಯಾರು? ಮೊದಲೇ ಸುಗ್ರೀವನ ಆಜ್ಞೆ ಒಂದು ಕಡೆಯಲ್ಲಿ, ರಾಮದೇವರ ಸೇವೆಯಲ್ಲಿ ರಾಮ ಕಾರ್ಯದಲ್ಲಿ ನಾವು ಹೊರಟಿದ್ದೇವೆ ಎಂಬ ಆತ್ಮವಿಶ್ವಾಸ. ಅಪ್ರತಿಮ ವಿಕ್ರಮಿಗಳು. ಅವರಿಗೆ ವರದಿ ಆಯ್ತಂತೆ, ಅಲ್ಲಿ ಇಲ್ಲ ನಿತ್ಯ ಶಿವದರ್ಶನಕ್ಕೆ ರಾವಣ ಬರ್ತಾನೆ, ಹಾಗಾದ್ರೆ ಶಿವನ ಸಭೆಯಲ್ಲಿ ರಾಕ್ಷಸ ಇದ್ದಾನೆ. ಅವರದ್ದು ಒಂದೇ ತರ್ಕ, ಯಾರು ಹೇಳಿದ್ರು ಅವರು ಒಪ್ಪುವುದಿಲ್ಲ. ಕೈಲಾಸವನ್ನು ಏರಬೇಕು, ಕೈಲಾಸದಲ್ಲೇ ನಾವು ರಾವಣನನ್ನು ಹಿಡಿಬೇಕು ಎಂಬ ಉದ್ದೇಶದಿಂದ ಬರ್ತಾರೆ ಅಂತ ಅವರು. ಎಲ್ಲ ಕಡೆಯಿಂದ ಇಣುಕಿ ನೋಡಿದ್ರಂತೆ. ಒಂದು ಕಡೆಯಿಂದ ಈ ಕಲ್ಲು ಬಂಡೆ, ಸಣ್ಣ ಸಣ್ಣ ಬೆಟ್ಟಗಳು, ದೊಡ್ಡ ದೊಡ್ಡ ಮರಗಳು, ಕಂಕುಳಿನಲ್ಲಿ, ಅಂಗೈಯಲ್ಲಿ, ಹೆಗಲಿನಲ್ಲಿ ಎಲ್ಲ ಕಟ್ಟಿಕೊಂಡೇ ಹೊರಟಿದ್ದಾರೆ ಅವರು. ಇವರಿಗೆ ಕೈಲಾಸ ಅಂತ ಇಲ್ಲ, ವೈಕುಂಠ ಅಂತ ಇಲ್ಲ, ಇವರಿಗೆ ಸತ್ಯಲೋಕ ಅಂತ ಇಲ್ಲ, ದೇವಲೋಕ ಅಂತ ಇಲ್ಲ. ಇವರು ಮಲ್ಲ ಗೆಲ್ಲು ಎಲ್ಲ ಹಿಡ್ಕೊಂಡು ಹೊರಡುವುದೇ ಸ್ವಭಾವ ಕಪಿಗಳದ್ದು. ಅದು ಅತಿ ಉತ್ಸಾಹ. ತಡೆಯುವುದು ಯಾರು? ಯಾರಾದ್ರು ಪ್ರಶ್ನಿಸಿದ್ರೆ, ತಡೆದ್ರೆ ಅವರ ಮಂಡೆ ಹುಡಿ ಮಾಡ್ತಾರೆ ಇವರ ಸುಗ್ರೀವಾಜ್ಞೆಯ ಉತ್ಸಾಹದಲ್ಲಿ. ಹಾಗೆ ಬೋರ್ಗರೆಯುತ್ತಾ ಬೆಟ್ಟದ ಶಿಖರವನ್ನು ಹತ್ತಿದ್ರಂತೆ. ಬೇಸಿಗೆಯಲ್ಲಿ ಬೆಂಕಿಯು ಬೋರ್ಗರೆಯುವಂತೆ, ಅಂದರೆ ಇವರ ಮರಗೆಲ್ಲುಗಳು ಒಂದಕ್ಕೊಂದು ತಾಕಲಾಟದಲ್ಲಿ, ಈ ಕಲ್ಲುಗುಂಡುಗಳು ಒಂದಕ್ಕೊಂದು ತಿಕ್ಕಿ ಬೆಂಕಿ ಎಳುತ್ತಿತ್ತಂತೆ ಇವರು ಹೋಗುವಾಗ. ಕೈಲಾಸ ಶಿಖರದ ಪಟ್ಟಣದಲ್ಲಿ ಗಲಾಟೆ ಜೋರಾಯಿತು. ಇವರ ಗುಂಪುಗಾರಿಗೆ ಜೋರಾಯಿತು. ಇವ್ರದ್ದು ಬೊಬ್ಬೆ ಎಲ್ಲಿದ್ದಾನೆ ಲಂಕಾಧಿಪತಿ, ಎಲ್ಲಿದ್ದಾನೆ ರಾವಣ ಅಂತ ಒಬ್ಬೊಬ್ಬ ಶಿವಗಣವನ್ನು ಹಿಡಿದು ಕೇಳಿದರಂತೆ. ಹಾಗನ ತಮ್ಮನ್ನು ಹೊಡೆಯುವ ಆಯುಧಗಳ ರಭಸಕ್ಕೆ ಈ ಕಪಿ ಸೈನಿಕರು ಬಂಡೆ ಮರ ಎತ್ತಿ ಒಟ್ಟು ಮೇಲಕ್ಕೆಟ್ಟು ಗುಲ್ಲು ಮಾಡಿದರು. ರಾವಣನನ್ನು ಹುಡುಕುವ ಆತುರದಲ್ಲಿ ಇಲ್ಲಿ ಗುಲ್ಲೆಬ್ಬಿಸಬೇಕು. ಎಲ್ಲಿಯಾದರೂ ರಾವಣ ಅಡಗಿ ಕುಳಿತುಕೊಂಡು ಅವನನ್ನು ಹಿಡಿಬೇಕು, ಅವನನ್ನು ತಿಕ್ಕಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ನಾವು ಎಳ್ಕೊಂಡೋಗಿ ರಾಮನ ಕಾಲಬುಡಕ್ಕೆ ಹಾಕಬೇಕು, ಸೀತೆಯಲ್ಲಿಟ್ಟಿದ್ದ ಕೆಡಬೇಕು. ಇದೊಂದೇ ಉತ್ಸಾಹ. ಜೊತೆಗೆ ನಾವೇ ಸೀತೆಯನ್ನು ಅನ್ವೇಷಣೆ ಮಾಡಿದ್ದೇವೆ, ರಾವಣನನ್ನು ಹುಡುಕಿ ಕೊಟ್ಟಿದ್ದೇವೆ ಅಂತ ಆಗಬೇಕು ಅಂತ ಅದು ಒಂದು ಉತ್ಸಾಹ ಬೇರೆ. ಏನಾದರೂ ಹಿರಿಯರು ಅಥವಾ ಗುರುಗಳು ನಮಗೊಂದು ಆಜ್ಞೆ ಕೊಟ್ಟರೆ ಇದನ್ನು ಹುಡುಕಿ ತನ್ನಿ ಆಗ ಎಲ್ರಿಗೂ ಉತ್ಸಾಹ, ತಾನು ತರಬೇಕು ಅಂತ. ಇದು ಸೇವೆಯಲ್ಲಿರುವಂತಹ ಒಂದು ಅಪೂರ್ವವಾದಂಥ ಉತ್ಸಾಹ ಮತ್ತು ತ್ಯಾಗ. ಹಾಗೆ ಶಿವನ ಗಣಕ್ಕೆ ಮತ್ತು ಈ ಕಪಿಗಳಿಗೆ ಹೊಡೆದಾಟ ಆಯ್ತಲ್ಲಿ. ಶಿವನ ಗಣ ತಡೆಯಿತು ಇವರನ್ನು, ಇವುಗಳು ಬಿಡಲಿಲ್ಲ, ಇವುಗಳು ಅತಿ ಉತ್ಸಾಹದಲ್ಲಿದ್ದಾರೆ. ಹಾಗೆ ಹೊಡೆದಾಟ ಆಯ್ತತ್ತೆ ವ್ಯಾಪಕವಾಗಿ. ಅಡ್ಡಗಟ್ಟಿದಂಥ ವೀರ ಗಣಗಳನ್ನು ಎತ್ತಿ ಎಸೆದ್ರಂತೆ ಇವರು ಕೈಲಾಸದಿಂದ ಕೆಳಗೆ. ಇವರು ಶಿವನ ಅರಮನೆಯನ್ನು ಪ್ರವೇಶ ಮಾಡಿದಂತೆ. ಇವುಗಳಿಗೆ ಕೇಳುವವರು ಯಾರು? ಕಪಿಗಳಿಗೆ. ನಮಗೆ ಊರಿನಲ್ಲಿ ಗೊತ್ತಾಗ್ತದೆ, ವರ್ತಮಾನ ಕಾಲದಲ್ಲಿ ಒಂದು ಗುಂಪು, ಕಪಿಗಳ ಗುಂಪು ತೋಟಕ್ಕೆ ನುಗ್ಗಿದವು ಅಂದರೆ ಕೇಳುವವರಿಲ್ಲ. ಸಿಯಾಳವನ್ನು ತಿಂದು ಎಸೀತಾರೆ, ಪೂಗ ಫಲವನ್ನು ಕಚ್ಚಿ ಬಿಸಾಡ್ತಾರೆ. ಅಲ್ಲಿರುವಂತಹ ಏನು ಫಲಗಳಿದೆ ಇದು ಯಾವುದು ಲಕ್ಷ್ಯವೇ ಇಲ್ಲ. ಕದಳಿ ವನ ಅಂತ ಹುಡಿ ಆಗುವುದೇ, ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಯಿತು. ಅವರು ಒಳಮನೆ ಪ್ರವೇಶ ಮಾಡಿ ಸೀತೆಯನ್ನು ಹಿಡಿದುಕೊಂಡು ಹೋದವ ನಿನ್ನ ಭಕ್ತರಲ್ಲಿ ಶ್ರೇಷ್ಠ, ಯಾರವ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಲಿಕ್ಕೆ ತೊಡಗಿದಂತೆ ವಿನೂತನ ಕಪಿನಾಯಕರು. ಸೀತೆಯದ್ದು ಕದ್ದುಕೊಂಡು ಹೋದವ ಶಿವನ ಭಕ್ತ ಇಲ್ಲಿ ಎಲ್ಲಿದ್ದಾನೆ ತೋರಿಸಿ ನಮಗೆ. ಹೀಗೆ ಇವರು ಇಡೀ ಅಲ್ಲಿ ದೊಡ್ಡ ಗುಲ್ಲು ಮಾಡ್ತಾರೆ. ವೇದಗಳಿಗೆ ತಿಳಿಯದ ಅಸಾಧ್ಯವಾದ ಪರಾಸ್ಪರ ವಸ್ತು ಶಿವ, ನಿಮ್ಮ ಕೋಪ ಇಳಿದು ತಾಳ್ಮೆ ಮಾಡಿ ತೋರಿಸಿಕೊಡ್ತೇನೆ ಅಂತ ಹೇಳಿದನಂತೆ. ನಗುತ್ತಾ ಹೇಳಿದನಂತೆ. ಶಿವನನ್ನೇ ಜೋರು ಮಾಡಿದ್ರಿ ಇವರು. ಇವನಿಗೆ ಶಿವ ಅಂತ ಇಲ್ಲ ರಾಮನ ಕೆಲಸದಲ್ಲಿ. ಹೇಳು, ನಿನ್ನ ಭಕ್ತ ಯಾರು? ಸೀತೆಯನ್ನು ಕದ್ದುಕೊಂಡು ಎಲ್ಲಿದ್ದಾನೆ ಹೇಳು. ಹಾಗೆ ಶಿವ ಸಮಾಧಾನದ ಮಾತುಗಳಿಂದ, ತಾಳ್ಮೆಯಿಂದ, ಅದು ಬಹಳ ಮುಖ್ಯ. ಒಬ್ಬರು ಸಿಟ್ಟು ಬರುವಾಗ ಇದರಿನವನು ಸಿಟ್ಟು ಬಂದರೆ ಆವಾಗ ಘರ್ಷಣೆ ಆಗ್ತದೆ. ಆವಾಗ ಸಾಂತ್ವನದ ಮಾತುಗಳಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ದು ಮುಖ್ಯ. ಇದನ್ನು ಶಿವ ಮಾಡ್ತಾನೆ. ಕೇಳೋಣ. ಕೇಳಿದೆ ಎಲೆ ವಿನುತ ನಮ್ಮನು ಕೇಳಲಿಕ್ಕೆ ಕರ್ತವ್ಯ ಉಳ್ಟದ, ಹೇಳಿದರೆ ನೀ ನಂಬಬಲ್ಲೈ ನಮ್ಮ ಮಾತುಗಳ, ಬಾಲರಿ ಗುಹ ಗಣಪರಾಣಿ, ಬಾಲರಿ ಗುಹ ಗಣಪರಾಣಿ, ವಿಶಾಲ ಬಲ ಹನುಮಂತ ಕಾಬನುಲೋಲ,
ನಯನೆಯ ನಿಲ್ದಿನುರುಳೆಂದವರ ಬೀಳ್ಕೊಟ್ಟ ಕೇಳಿದೈ ಗುಹ ಗಣಪರಾಣೆ ಆ ಸಮಾಜದಲ್ಲಿ ನಾವು ಕಾಣ್ತೇವೆ, ಮಹಾನಾಯಕನನ್ನು ಮೀರಿ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿ ಹೋಗುವಂತಹದ್ದು ಮತ್ತು ಹಲ್ಲೆಗಳನ್ನು ಮಾಡುವಂಥದ್ದು. ಕೆಲವೊಮ್ಮೆ ನಾಯಕತ್ವವನ್ನು ಅನುಸರಿಸಿಕೊಂಡು ಹೋಗಬೇಕು, ನಾಯಕತ್ವಕ್ಕೆ ನಿಷ್ಠರಾಗಿರಬೇಕಾದ್ದು ಅನುಯಾಯಿಗಳಿಗೆ, ಅನುಸರಿಸಿ ಹೋಗುವವರಿಗೆ ಮುಖ್ಯ ವಿವೇಕ ಇರಬೇಕಾದ್ದು ಮುಖ್ಯ. ಕಪಿಗಳ ಉತ್ಸಾಹದಲ್ಲಿ ಶಿವಗಣದ ಮೇಲೆ ಇವುಗಳು ಹಲ್ಲೆ ಮಾಡಲಿಕ್ಕೆ ತೊಡಗಿದ್ರು. ಅತಿ ಉತ್ಸಾಹ. ರಾವಣ ಇಲ್ಲೇ ಇದ್ದಾನೆ ಗೊತ್ತಾಗಬೇಕು. ಶಿವ ಪ್ರತ್ಯಕ್ಷನಾಗ್ತಾನೆ, ವಿನೂತನನ್ನು ಎಚ್ಚರಿಸ್ತಾನೆ, ಮಹಾನಾಯಕ ನೀನು ಅವಸರ ಮಾಡಬಾರದು, ಅವಸರ ಅಪಘಾತಕ್ಕೆ ಕಾರಣ. ನೋಡು, ಕಪಿವೀರರಿಗೆ ತೋರಿಸ ಮಧುರಾಕ್ಷಸನ ವೈರಿಯಾದಂತಹ ವಿಷ್ಣುವಿನ ಮಹಿಮೆಯನ್ನು ಏನು ನೋಡು. ಪಾರ್ವತಿ ಹೇಳ್ತಾನೆ, ನೋಡು ವಿಷ್ಣುವಿನ ಮಹಿಮೆ ಏನು. ಮಧುಕೈಟವನನ್ನು ಕೊಂದಂತಹ ಅವತಾರಿಯಾದಂತಹ ವಿಷ್ಣು, ಅವ ದುಷ್ಟದಮನಕ್ಕಾಗಿ ಬಂದಿದ್ದಾನೆ. ಸೀತೆಯನ್ನು ಕದ್ದವನೆಲ್ಲಿ ಅಂತ ಕೇಳಿದೆಯಲ್ಲ ವಿನೂತ ನಿನ್ನ ನನ್ನ ಹತ್ರ, ಇಲ್ಲಿ ಎಲ್ಲಿರ್ತಾನೆ? ಏನು ಹೆಣ್ಣು ಕಳ್ಳನಿಗೆ ಆಶ್ರಯ ಕೊಡ್ಲಿಕ್ಕೆ ಕೈಲಾಸ ಇರುವಂತಹದ್ದಲ್ಲ. ನನ್ನ ಮಾತನ್ನು ನಂಬಬೇಕು. ವಿನೂತನಿಗೆ ನಂಬಿಕೆ ಬಂದ್ರು, ಅನುಯಾಯಿಗಳಿಗೆ ಕಪಿಗಳ ಉತ್ಸಾಹದವರೇ ಇಲ್ಲ ನೀ ಅದೆಲ್ಲ ಹೇಳಿದ್ರೆ ನಾವು ನಂಬುದಿಲ್ಲ. ನನಗೆ ಎಲ್ಲ ಕಡೆಯಲ್ಲಿ ಇಂಥದ್ದು ಬಹಳ ಹೇಳಿದ್ದಾರೆ. ಅಪ್ಪಟ ಶಿವಭಕ್ತ ಅವ ಇಲ್ಲಿದ್ದಾನೆ, ನೀನು ತೋರಿಸಲೇಬೇಕು ಅಂತ ಇವರು ಸತ್ಯಾಗ್ರಹ ಹೂಡಿದ್ರು ಕೈಲಾಸದಲ್ಲಿ ಕಪಿಗಳು. ನೀನು ಹಾಗೆ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ವಿನೂತನಿಗೂ ಮುಜುಗರ ಆಯ್ತಂತೆ, ಈ ಕಪಿಗಳನ್ನು ಸಾಂತ್ವನ ಮಾಡೋದು ಹೇಗೆ? ಅಷ್ಟು ಉತ್ಸಾಹದಲ್ಲಿದ್ದಾರೆ ಅವರು ಸುಗ್ರೀವಾಜ್ಞೆಯಲ್ಲಿ. ಆ ಸಂದರ್ಭದಲ್ಲಿ ಶಿವನಿಗೆ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿ ಬಂತು. ಮಕ್ಕಳಾದಂತಹ ಗುಹ ಮತ್ತು ಗಣಪತಿ, ಷಣ್ಮುಖ ಮತ್ತು ಗಣಪತಿಯ ಆಣೆಯಾಗಿ ಹೇಳ್ತೇನೆ, ಇಲ್ಲಿ ರಾವಣನಿಗೆ ಆಶ್ರಯ ಕೊಡಲಿಲ್ಲ, ರಾವಣ ಇಲ್ಲಿ ಇಲ್ಲ ಹೇಳ್ತಾನೆ. ಆದ್ರೂ ಸಮಸ್ಯೆ ಮುಗಿಲಿಲ್ಲ. ಕಪಿಗಳು ಹೇಳಿದ್ರು, ಇಲ್ಲಿ ಇಲ್ಲದಿದ್ರೆ ಎಲ್ಲಿದ್ದಾನೆ ಹೇಳು, ಇಲ್ಲಿ ಇಲ್ಲದಿದ್ರೆ ಎಲ್ಲಿದ್ದಾನೆ ಅಂತ ಹೇಳು, ನೀನು ದೇವರಲ್ವಾ? ಹಾಗಾದ್ರೆ ನೀನು ಹೇಳಬೇಕು ನಮಗೆ, ನೀನು ಇಲ್ಲಿ ಇಲ್ಲ ಅಂತ ನಮ್ಮನ್ನು ಇಲ್ಲಿಂದ ಸಾಗ ಹಾಕುವುದಲ್ಲ, ನಮ್ಮನ್ನು ಇಲ್ಲಿಂದ ಕೈಲಾಸದಿಂದ ಹೋಗುವಾಗೆ ಮಾಡೋದಲ್ಲ, ಎಲ್ಲಿದ್ದಾನೆ ಅಂತ ನೀನು ಹೇಳಬೇಕು. ಇಲ್ಲರೆ ನಾವು ನಂಬಲಿಕ್ಕೆ ಆಗೋದಿಲ್ಲ, ಇಲ್ಲೇ ಇದ್ದಾನೆ, ನಾವು ಬಿಡುವುದಿಲ್ಲ ಅವನನ್ನು. ಇವರು ಅಷ್ಟೊತ್ತಿಗೆ ಇವತ್ತಿನ ರಾತ್ರಿ ಮಹಾಬಲಶಾಲಿಯಾದಂತಹ ಹನುಮಂತ ಸೀತಾನ್ವೇಷಣೆಯನ್ನು ಮಾಡುತ್ತಾನೆ ಅಂತ ಶಿವ ಹೇಳ್ತಾನೆ. ಇದು ಬಹಳ ಮುಖ್ಯ ನಮಗೆ. ಯಾಕಂದರೆ ದಕ್ಷಿಣ ದಿಕ್ಕಿಗೆ ಹೋಗದಂತಹ ಜಾಂಬವನ ನೇತೃತ್ವದ ಕಪಿಸೇನೆ ಸೀತೆಯನ್ನು ಹುಡುಕುತ್ತಾ ಉಂಟು, ಇವರೊಟ್ಟಿಗೆ ಅವರು ಹೋಗಿದ್ದಾರೆ. ಹಾಗಾದರೆ 27-28 ದಿವಸ ಆಗಿದೆ. ಎಲ್ಲಿ ಕೈಲಾಸಕ್ಕೆ ಇವರು ಹೋಗಿದಾರ ವಿನೂತನ ನೇತೃತ್ವದಲ್ಲಿ, ಅದೇ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದವರ ಹನುಮಂತ ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ ಅಂತ ಗೊತ್ತಾಗ್ತಾರೆ. ಇಲ್ಲಿ ಅವ ಹೇಳ್ತಾನೆ, ಹನುಮಂತ ಹುಡುಕುತ್ತಾನೆ, ಹಾಗೆ ಕಳಿಸಿಕೊಟ್ಟ. ನಿಮ್ಮ ಮಾತು ತಪ್ಪುವುದಿಲ್ಲ ತಾನೇ? ತಪ್ಪಿದ್ರೆ ಜಾಗ್ರತೆ ಹೇಳ್ತಾರೆ ಕಪಿಗಳು. ಶಿವದೇವರೇ, ನಿನ್ನ ಹತ್ರ ಗೌರವ ಉಂಟು, ಆದರೆ ಮಾತಿಗೆ ಮೌಲ್ಯ ಉಂಟು. ನಾವಿನ್ನು ದೇವಲೋಕಕ್ಕೆಲ್ಲ ಹೋಗುವುದಿಲ್ಲ, ನಿನ್ನ ಮಾತಿನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ಇಲ್ಲ, ರಾಮನು ಒಪ್ಪದೇ ಇದ್ದರೆ, ರಾಮದೇವರಿಗೆ ನಾವಿಗೆ ಸಮಯ ಆಯಿತು, 30 ದಿವಸದೊಳಗೆ ಹೋಗಬೇಕು, ರಾಮದೇವರು ಒಪ್ಪದಿದ್ದರೆ ನಾವು ಪುನಃ ಕೈಲಾಸಕ್ಕೆ ಬರ್ತೇವೆ, ನಾವು ಕೈಲಾಸವನ್ನು ಹುಡಿ ಮಾಡ್ತೇವೆ, ಮಾತ್ರ ಜಾಗ್ರತೆ ಮಾಡಿ ಅಂತ ಶಿವದೇವರಿಗೆ ರಾಮ ಪ್ರೀತಿಯಲ್ಲಿ, ರಾಮಭಕ್ತಿಯಲ್ಲಿ, ಸುಗ್ರೀವಾಜ್ಞೆಯಲ್ಲಿರುವ ನಿಷ್ಠೆ, ಸೀತಾನ್ವೇಷಣೆಯಲ್ಲಿರುವಂತಹ ಶ್ರದ್ಧೆಯಿಂದ ಇವರು ಶಿವನಿಗೂ ಎಚ್ಚರಿಕೆಯನ್ನು ಕೊಟ್ಟು, ಹಾಗೆ ಶಿವನ ನಂಬಿಕೆಯನ್ನು ಪಡ್ಕೊಂಡು ಶಿವನಿಗೆ ಅಭಿವಾದನ ಮಾಡಿ ಅವರು ಮತ್ತೆ ರಾಮನಿಗೆ ಸುದ್ದಿಯನ್ನು ಹೇಳಬೇಕಲ್ಲ, ಹನುಮಂತ ಸೀತೆಯನ್ನು ಹುಡುಕುತ್ತಾರೆ ಅಂತ ಶಿವ ಹೇಳಿದ್ದಾರೆ ಅಂತ. ಹಾಗೆ ಅವರು ಮತ್ತೆ ಕಿಷ್ಕಿಂಧೆಯ ಕಡೆಗೆ ನಡೆದ್ರಂತೆ. ನಾವು ಈ ಸಂಚಿಕೆಗೆ ಮಂಗಲ ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ